press the bell icon on the YouTube app and never miss another update. Hello students, let's continue our discussion in the lesson Practical Geometry. In previous class, we discussed some construction of circles, lines, line segments, perpendicular lines and perpendicular bisector. In this class, let us discuss the construction of an angle. Let's discuss construction of an angle and bisect and how to bisector for an angle, how to construct bisector for angle, bisector of an angle, and how to draw a copy of an angle. See, construction of an angle andre so angle na ನೀವು ಇಷ್ಟ ದಿನ ಹೆಂಗೆ ಡ್ರಾ ಮಾಡ್ತಿದ್ರಿ ಹೆಂಗೆ ಬರೀತಿದ್ರೆ by using protractor. So protractor na ಯೂಸ್ ಮಾಡಿಕೊಂಡು ಆ್ಯಂಗಲ್ಸ್ನ ಡ್ರಾ ಮಾಡ್ತಿದ್ರಿ. ಬಟ್ ಕನ್ಸ್ಟ್ರಕ್ಷನ್ ಆಫ್ ಅನ್ ಆ್ಯಂಗಲ್ ಅಂದರೆ ಬೈ ಯೂಸಿಂಗ್ ಕಂಪಾಸ್ ಆ್ಯಂಡ್ ಸ್ಕೇಲ್. ಸೊ ಕಂಪಾಸ್ ಆ್ಯಂಡ್ ಸ್ಕೇಲ್ನ ಯೂಸ್ ಮಾಡಿ ನಾವು ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ಈ ಲೆಸನಲ್ಲಿ ಕಲಿತೀವಿ. ಸೊ ಏನಕ್ಕೆ ಯೂಸ್ ಆಗುತ್ತೆ ಇಲ್ಲಿ ಕನ್ಸ್ಟ್ರಕ್ಷನ್ನ ಕಲಿಯೋದ್ರಿಂದ ಅಂತಂದರೆ, ನಾವೀಗ ಪ್ರೊಟ್ರಾಕ್ಟರ್ನ ಇಸ್ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ಡ್, ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಪ್ರಿಪೇರ್ ಆಗಿದೆ. ಸೊ ಇದನ್ನು ಪ್ರಿಪೇರ್ ಮಾಡಬೇಕಾದ್ರೆ ಈ ಪ್ರೊಟ್ರಾಕ್ಟರ್ನ ಹೆಂಗೆ ಪ್ರಿಪೇರ್ ಮಾಡಿದ್ರು ಅಂದರೆ ಬೈ ಥ್ರೂ ಆ ಕನ್ಸ್ಟ್ರಕ್ಷನಿಂದ ಅವರು ಪ್ರೊಟ್ರಾಕ್ಟರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಆ ಥರ ಆ ಕನ್ಸ್ಟ್ರಕ್ಷನ್ ನಮಗೆ ಪ್ರೊಟ್ರಾಕ್ಟರಿಂದ ಡೈರೆಕ್ಟಾಗಿ ಮಾಡ್ಬೋದು. ಸೊ ಪ್ರೊಟ್ರಾಕ್ಟರ್ನ ಹೆಂಗೆ ರೆಡಿ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಕನ್ಸ್ಟ್ರಕ್ಷನ್ ಆಫ್ ಆ್ಯನ್ ಆ್ಯಂಗಲ್ನ ಕಲಿತೀವಿ. ಸೊ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಮಾತ್ರ ಕನ್ಸ್ಟ್ರಕ್ಷನ್ ಇರುತ್ತೆ, ಎಲ್ಲ ಆ್ಯಂಗಲ್ಸ್ ನಾವು ಕನ್ಸ್ಟ್ರಕ್ಷನ್ ಈ ಲೆವೆಲಲ್ಲಿ ಈ ಕ್ಲಾಸಲ್ಲಿ ಕಲಿಯಲ್ಲ. ಸಮ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಇದೆ, 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ ಆ್ಯಂಡ್ 135 ಡಿಗ್ರಿ. ಸೊ ಈ ಆ್ಯಂಗಲ್ಸ್ನ ನಾವು ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಬೈ ಯೂಸಿಂಗ್ ರೂಲರ್ ಆ್ಯಂಡ್ ಕಂಪಾಸ್ ಅಂತ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಬೈಸೆಕ್ಟರ್ ಅಂದರೆ ಯಾವುದಾದ್ರೂ ಒಂದು ಆ್ಯಂಗಲ್ನ ತಗೊಂಡು ಅದನ್ನ ಹೆಂಗೆ ಬೈಸೆಕ್ಟ್ ಮಾಡೋದು ಅಂದರೆ ಹೆಂಗೆ ಕಟ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತೀವಿ. ಹೆಂಗೆ ಬೈಸೆಕ್ಟರ್ನ ಡ್ರಾ ಮಾಡೋದಂದರೆ, ಫಾರ್ ಎಕ್ಸಾಂಪಲ್ ಇದು ಒಂದು ಆ್ಯಂಗಲ್ ಇರುತ್ತೆ, ಟೇಕ್ ಎನಿ ಆ್ಯಂಗಲ್. ಸೊ ದಿಸ್ ಈಸ್ ಅನ್ ಆ್ಯಂಗಲ್. ಸೊ ಇದಕ್ಕೆ ಬೈಸೆಕ್ಟರ್ ಡ್ರಾ ಮಾಡಬೇಕು. ಬೈಸೆಕ್ಟರ್ ಈಸ್ ನಥಿಂಗ್ ಬಟ್ ಎಕ್ಸಾಕ್ಟ್ ಹಾಫ್ ಕಟ್ ಮಾಡೋದು. ಆಲ್ರೆಡಿ ನಾವು ಲೈನಿಗೆ ಹೆಂಗೆ ಬೈಸೆಕ್ಟರ್ ಡ್ರಾ ಮಾಡೋದು ನೋಡಿದ್ದೀವಿ. ಸೊ ಸಿಮಿಲರ್ಲಿ ಇಲ್ಲಿ ಆ್ಯಂಗಲಿಗೆ ಬೈಸೆಕ್ಟರ್ನ ಡ್ರಾ ಮಾಡ್ತೀವಿ. ಹೆಂಗೆ ಡ್ರಾ ಮಾಡ್ತೀವಿ ಅಂದರೆ, ಫಸ್ಟು ಟೇಕ್ ಎನಿ ರೇಡಿಯಸ್ನ ತೊಗೊಂಡು ನೀವು ಲೈನಲ್ಲಿ ಹೆಂಗೆ ಡ್ರಾ ಮಾಡ್ತಿದ್ರಿ ನೋಡ್ರಿ ಬೈಸೆಕ್ಟರ್ನ, ಜಸ್ಟ್ ಒಂದು ಲೈನ್ ಇರ್ತಿತ್ತು, ಇದಕ್ಕೆ ಎನಿ ಆ್ಯಂಗಲ್ ತೊಗೊಂಡು ಒಂದು ಆರ್ಕ್ ಕಟ್ ಮಾಡ್ತಿದ್ರಿ. ಅದಾದಮೇಲೆ ಮೋರ್ ದ್ಯಾನ್ ಹಾಫ್ ತಗೊಂಡು ಮೇಲ್ಗಡೆ ಈ ಕಡೆಯಿಂದ ಒಂದು ಆರ್ಕು ಈ ಕಡೆಯಿಂದ ಒಂದು ಆರ್ಕ್ ಕಟ್ ಮಾಡಿದ್ರೆ ದಿಸ್ ಇಸ್ ಬೈಸೆಕ್ಟರ್ ಫಾರ್ ಆ್ಯನ್ ಲೈನ್. ಸೊ ಇದೇ ಪ್ರೊಸೀಜರ್ನೇ ನಾವು ಆ್ಯಂಗಲಲ್ಲಿ ಫಾಲೋ ಮಾಡ್ತೀವಿ. ಆ್ಯಂಗಲಲ್ಲೂ ಅಷ್ಟೇ ಈ ಮೀಟಿಂಗ್ ಪಾಯಿಂಟ್ ವರ್ಟೆಕ್ಸ್ ಏನಿರುತ್ತೆ, ವರ್ಟೆಕ್ಸಿಂದ ನಾವು ಒಂದು ಆರ್ಕ್ನ ಕಟ್ ಮಾಡ್ಕೊಳ್ತೀವಿ. ಟೂ ಆರ್ಮ್ಸ್ ಆಫ್ ದ ಆ್ಯಂಗಲ್ಗೆ ಟಚ್ ಆಗೋ ಥರ ಒಂದು ಆರ್ಕ್ನ ತಗೊಳ್ತೀವಿ. ಅದಾದಮೇಲೆ ನಮಗೆ ಇಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ, ಈ ಆರ್ಮ್ ಮೇಲೆ ಒಂದು ಪಾಯಿಂಟ್ ಸಿಗುತ್ತೆ, ಈ ಆರ್ಮ್ ಮೇಲೆ ಒಂದು ಪಾಯಿಂಟ್ ಸಿಗುತ್ತೆ. ಸೊ ಈ ಪಾಯಿಂಟಿಂದ ಮೋರ್ ದ್ಯಾನ್ ಹಾಫ್ ತಗೋಬೇಕು. ಇದು ತುಂಬ ಇಂಪಾರ್ಟೆಂಟ್. ದಿಸ್ ಇಸ್ ಮೋರ್ ದ್ಯಾನ್ ಹಾಫ್ ಅಂದರೆ ಇಲ್ಲಿಂದ ತಗೊಂಡ್ರೆ ಇಲ್ಲಿಗೆ ನಮಗೆ ಮೋರ್ ದ್ಯಾನ್ ಹಾಫ್ ಡಿಸ್ಟೆನ್ಸ್ ಇರಬೇಕು. ಸೊ ದಿಸ್ ಇಸ್ ಮೋರ್ ದ್ಯಾನ್ ಹಾಫ್ ಆಫ್ ಎ ಡಿಸ್ಟೆನ್ಸ್. ಸೊ ಇಲ್ಲಿಂದ ಒಂದು ಆರ್ಕ್ ಕಟ್ ಮಾಡ್ತೀವಿ. ಅದೇ ಥರ ಇಲ್ಲಿಂದ ಒಂದು ಆರ್ಕ್ ಕಟ್ ಮಾಡಿ. ಈಸ್ ದಿಸ್ ಕ್ಲಿಯರ್? ಸೊ ಇಲ್ಲಿಂದ ಒಂದು ಆರ್ಕು, ಇಲ್ಲಿಂದ ಒಂದು ಆರ್ಕ್ ಕಟ್ ಮಾಡಿ. ನೌ ಇಫ್ ಯು ಜಾಯಿನ್ ದಿಸ್ ಪಾಯಿಂಟ್ ಆ್ಯಂಡ್ ದಿಸ್ ಪಾಯಿಂಟ್, you'll get the bisector for an angle. So this is how you'll draw the bisector. ಇದು ಈ ಆ್ಯಂಗಲ್ಗೆ ಬೈಸೆಕ್ಟರ್ನ ಡ್ರಾ ಮಾಡೋ ಪ್ರೊಸೀಜರ್. ನೆಕ್ಸ್ಟ್, ಹೌ ಟು ಡ್ರಾ ಅ ಕಾಪಿ ಆಫ್ ಆನ್ ಆ್ಯಂಗಲ್. ಕಾಪಿ ಆಫ್ ಆನ್ ಆ್ಯಂಗಲ್ನ ಹೆಂಗೆ ತೊಗೊಳ್ತೀವಿ ಅಂದರೆ, so take any angle, ಸೊ ಇದನ್ನ ಎಕ್ಸಾಕ್ಟಾಗಿ ಕಾಪಿ ಮಾಡಬೇಕು. ಹೆಂಗೆ ಮಾಡ್ತೀವಿ ಅಂದರೆ, ಟೇಕ್ ಕಂಪಾಸ್
ಡ್ರಾ ಆ್ಯಂಡ್ ಆರ್ಕ್ ಬೈ ಟಚ್. ಈ ಎರಡು ಆರ್ಮ್ಸ್ನ ಟಚ್ ಆಗೋ ಥರ ಒಂದು ಆರ್ಕ್ನ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡ್ರಾ ಎ ಲೈನ್. ಇಲ್ಲಿ ಏನು ಈ ಆ್ಯಂಗಲ್ನ ನಾವು ಕಾಪಿ ಮಾಡಬೇಕಾಗಿರುತ್ತೆ. ಸೊ ಏನು ಮಾಡ್ತೀವಿ ಅಂದರೆ, ಇಲ್ಲಿ ಏನು ಆರ್ಕ್ನ ಕಟ್ ಮಾಡಿರ್ತೀವಲ್ಲ, ಎರಡು ಆರ್ಮ್ಸ್ಗೆ ಟಚ್ ಆಗುತ್ತೆ, ಸೇಮ್ ಕಂಪಾಸ್, ಡೋಂಟ್ ಚೇಂಜ್ ದ ಮೆಷರ್ಮೆಂಟ್ ಆಫ್ ದ ಕಂಪಾಸ್. ಸೊ ಈ ಕಂಪಾಸ್ದು ಏನೂ ಮೆಷರ್ಮೆಂಟ್ ತಗೊಳ್ದೇನೆ ಒಂದು ಆರ್ಕ್ನ ಡ್ರಾ ಮಾಡ್ತೀವಿ. ಅದಾದಮೇಲೆ ಈ ಪಾಯಿಂಟ್, ಸೊ ಈ ಪಾಯಿಂಟಿಂದ ಅಬ್ಸರ್ವ್ ಫ್ರಮ್ ದಿಸ್ ಪಾಯಿಂಟ್, ಈ ಪಾಯಿಂಟ್ಗೆ ಎಕ್ಸಾಕ್ಟಾಗಿ ಬರೋ ಥರ ನಾವು ಕಂಪಾಸ್ನ ಜೋಡಿಸ್ಕೋಬೇಕು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ. ಸೊ ದಿಸ್ ಇಸ್ ಮೆಷರ್ಮೆಂಟ್ ಆಫ್ ಕಂಪಾಸ್. ಇಸ್ ದಿಸ್ ಕ್ಲಿಯರ್? ಸೊ ಈ ಥರ ಇದೆ. ಈಗ ಏನು ಮಾಡ್ತೀವಿ, ಆರ್ಕ್ನ ಕಟ್ ಮಾಡ್ತೀವಿ. ಸೊ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ. ನೌ ಯು ಕ್ಯಾನ್ ಡ್ರಾ ದ ಕಾಪಿ ಆಫ್ ಆನ್ ಆ್ಯಂಗಲ್. So this is the copy of this angle. Is this clear? How to draw a bisector for an angle and how to draw a copy of an angle. So now let's discuss some exercise problems based on this concept. So ನಾನು construction of an angle ಒಂದು ಹೇಳ್ಕೊಟ್ಟಿಲ್ಲ, exercise through ಹೋದಾಗೆ ನಾವು construction of an angle ನ discuss ಮಾಡೋಣ. Is this clear? So let's take the last exercise in this lesson. Exercise 14.6. First question. Draw angle POQ of measure 75 degree and find its line of symmetry. Draw angle POQ. ಅಂದರೆ ಇಲ್ಲಿ POQ angle ನ ನಮಗೆ ಡ್ರಾ ಮಾಡೋದಕ್ಕೆ ಹೇಳ್ತಿದ್ದಾರೆ, ನಾಟ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ಕನ್ಸ್ಟ್ರಕ್ಷನ್ ಅಂದರೆ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಿತ್ತು ಬೈ ಯೂಸಿಂಗ್ ಪ್ರೊಟ್ರಾಕ್ಟರ್ ಆ್ಯಂಡ್ ಬೈ ಯೂಸಿಂಗ್ ಕಂಪಾಸ್ ಆ್ಯಂಡ್ ಸ್ಕೇಲ್ನ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಬೇಕಿತ್ತು. ಬಟ್ ದೇ ಆರ್ ನಾಟ್ ಟೆಲಿಂಗ್ ಟು ಕನ್ಸ್ಟ್ರಕ್ಟ್, ದೇ ಆರ್ ಟೆಲಿಂಗ್ ಟು ಡ್ರಾ ಆ್ಯನ್ ಆ್ಯಂಗಲ್ POQ. ಆ್ಯನ್ ಆ್ಯಂಗಲ್ POQ ಆಫ್ 75 ಡಿಗ್ರಿನ ನಾವು ಡ್ರಾ ಮಾಡಬೇಕು ಆ್ಯಂಡ್ ಫೈಂಡ್ ಇಟ್ಸ್ ಲೈನ್ ಆಫ್ ಸಿಮಿಟ್ರಿ. ಲೈನ್ ಆಫ್ ಸಿಮಿಟ್ರಿ ಈಸ್ ನಥಿಂಗ್ ಬಟ್ ಬೈಸೆಕ್ಟರ್. ಯಾಕೆ ಲೈನ್ ಆಫ್ ಸಿಮಿಟ್ರಿನ ನಾವು ಬೈಸೆಕ್ಟರ್ ಅಂತ ಕರಿತೀವಿ ಅಂದರೆ, ಲೈನ್ ಆಫ್ ಸಿಮಿಟ್ರಿ ಯಾವಾಗಲೂ ಒಂದು ಫಿಗರ್ನ ಹಾಫ್ ಕಟ್ ಮಾಡುತ್ತೆ, ಬೈಸೆಕ್ಟರ್ ಕೂಡ ಒಂದು ಫಿಗರ್ನ ಹಾಫ್ ಕಟ್ ಮಾಡುತ್ತೆ. ಸೊ ಬೈಸೆಕ್ಟರ್ ಆ್ಯಂಡ್ ಲೈನ್ ಆಫ್ ಸಿಮಿಟ್ರಿ ಬೋತ್ ಆರ್ ಸೇಮ್. ಸೊ ಲೆಟ್ಸ್ ಡ್ರಾ ಅ ಬೈಸೆಕ್ಟರ್ ಫಾರ್ 75 ಡಿಗ್ರಿ. ಡ್ರಾ ಆ್ಯನ್ ಆ್ಯಂಗಲ್ POQ ಅಂದರೆ ಹೆಂಗೆ ಡ್ರಾ ಮಾಡ್ತೀರಿ, ಫಸ್ಟು ಒಂದು ಲೈನ್ನ ಹಾಕ್ಕೋಬೇಕು. POQ ಅಂದರೆ ಓನಲ್ಲಿ ಆ್ಯಂಗಲ್ ಫಾರ್ಮ್ ಮಾಡಬೇಕು. ಸೊ ಈ ಪಾಯಿಂಟ್ನ O ಅಂತ ಮಾರ್ಕ್ ಮಾಡ್ಕೊಳ್ತೀರ, ಒಂದು ಲೈನ್ ಹಾಕ್ಕೊಳ್ತೀರ, O ಅಂತ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡು ಟೇಕ್ ದ ಪ್ರೊಟ್ರಾಕ್ಟರ್, ಸಿ ಫ್ರಮ್ ಹಿಯರ್ ಟೇಕ್ ದ 75 ಡಿಗ್ರಿ. 0 ಲೈನ್ ಮೇಲ್ಗಡೆ ಲೈನ್ ಇರಬೇಕು, ಪಾಯಿಂಟ್ ಮೇಲ್ಗಡೆ ಪಾಯಿಂಟ್ ಇರಬೇಕು. ನಾವು ಯು ಕ್ಯಾನ್ ಮೆಷರ್ 0, 10, 20, 30, 40, 50, 60, 70. 70 ಆದಮೇಲೆ ಬರೋ ಫಿಫ್ತ್ ಲೈನ್ 70 ಮತ್ತು 80 ನಡುವೆ ಬರೋ ಮಿಡಲ್ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ ನಮಗೆ 75 ಡಿಗ್ರಿ. ಸೊ ಈಗ 75 ಡಿಗ್ರಿನ ಪಾಯಿಂಟ್ ಇಟ್ಟು ಮಾರ್ಕ್ ಮಾಡ್ಕೊಂಡು ನಾವು ಯು ಹ್ಯಾವ್ ಟು ಜಾಯಿನ್ ದಿಸ್ ಪಾಯಿಂಟ್ ಆ್ಯಂಡ್ ದಿಸ್ ಪಾಯಿಂಟ್. ದಿಸ್ ವಿಲ್ ಇಂಡಿಕೇಟ್ ದ 75 ಡಿಗ್ರಿ. ಸೊ ಇದು 75 ಡಿಗ್ರಿನ ಇಂಡಿಕೇಟ್ ಮಾಡ್ತಿದೆ. ನಾವು ಏನು ಮಾಡಬೇಕು, ಫೈಂಡ್ ಇಟ್ಸ್ ಆಕ್ಸಿಸ್ ಆಫ್ ಸಿಮಿಟ್ರಿ. ಆಕ್ಸಿಸ್ ಆಫ್ ಸಿಮಿಟ್ರಿ ಹೆಂಗೆ ಮಾಡ್ತೀರಿ, ಬೈಸೆಕ್ಟರ್ನ ಹೆಂಗೆ ಡ್ರಾ ಮಾಡೋ ತೋರಿಸಿದ್ನೋ ಅದೇ ಥರನೇ ಒಂದು ಆರ್ಕ್ನ. ಸೊ ದಿಸ್ ಇಸ್ ಆರ್ಕ್. ನೆಕ್ಸ್ಟ್ ಮೋರ್ ದ್ಯಾನ್ ಹಾಫ್, ಇಲ್ಲೊಂದು ಪಾಯಿಂಟು ಇಲ್ಲೊಂದು ಪಾಯಿಂಟ್ ಸಿಗ್ತಲ್ಲ, ಈ ಪಾಯಿಂಟ್ಸಿಂದ ಮೋರ್ ದ್ಯಾನ್ ಹಾಫ್ ತೊಗೋಬೇಕು. ಸೊ ದಿಸ್ ಇಸ್ ಮೋರ್ ದ್ಯಾನ್ ಹಾಫ್ ಇದೆ. ಮೋರ್ ದ್ಯಾನ್ ಹಾಫಿಂದ ಒಂದು ಆರ್ಕ್ ಕಟ್ ಮಾಡ್ತೀವಿ. ಅದೇ ಕಂಪಾಸ್ನ ಏನು ಚೇಂಜ್ ಮಾಡ್ದಿಲ್ದಂಗೆ ಈ ಕಡೆ ಪಾಯಿಂಟಿಂದ ಒಂದು ಆರ್ಕ್ನ ಕಟ್ ಮಾಡ್ಕೊಳ್ತೀವಿ. ಸೊ ಈಗ ಈ ಎರಡು ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ನಮಗೆ ಸಿಗೋ ಅಂಥ ಲೈನ್ ಏನಾಗುತ್ತೆ, ಆಕ್ಸಿಸ್ ಆಫ್ ಸಿಮಿಟ್ರಿ. ಯಾವಾಗಲೂ ಆಕ್ಸಿಸ್ ಆಫ್ ಸಿಮಿಟ್ರಿನ ಮತ್ತು ಬೈಸೆಕ್ಟರ್ನ ನಾವು
ಡಾಟೆಡ್ ಲೈನ್ಸಲ್ಲಿ ತೋರಿಸ್ತೀವಿ. ನಾವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಹೆಂಗೆ ಚೆಕ್ ಮಾಡ್ತೀರಿ ಅಂದರೆ, ಬೈಸೆಕ್ಟರ್ ಅಂದರೆ 75 ಡಿಗ್ರಿನ ಎಕ್ಸಾಕ್ಟ್ ಹಾಫಾಗಿ ಕಟ್ ಮಾಡಿರುತ್ತೆ. 75 ಡಿಗ್ರಿನಲ್ಲಿ ಹಾಫ್ ಅಂದರೆ ಎಷ್ಟಾಗುತ್ತೆ? 37 ಆರ್ 38. ಸೊ 37, 38 ಇದ್ದರೆ ನೀವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ. ಸೊ 37, 38 ಅಂದರೆ ಸೆಂಟರ್ ಪಾಯಿಂಟ್ ಮೇಲೆ ಪಾಯಿಂಟು, ಲೈನ್ ಮೇಲ್ಗಡೆ ಲೈನು. ನೋಡಿರಿ ಇಲ್ಲಿ ನನಗೆ ಎಕ್ಸಾಕ್ಟಾಗಿ 37 ಬರ್ತಾ ಇದೆ. ಸೊ 37 ಬರ್ಬೋದು, 38 ಬರ್ಬೋದು. ಸೊ ಬೋತ್ ವಿಲ್ ಬಿ ಸೇಮ್. 36, 37, 38 ಆ ರೇಂಜಲ್ಲಿ ಬಂದರೆ ನೀವು ಮಾಡಿರೋ ಅಂಥ ಆನ್ಸರ್ ಕರೆಕ್ಟ್ ಇದೆ ಅಂತ. ಈಸ್ ದಿಸ್ ಕ್ಲಿಯರ್? ಸೊ ಲೆಟ್ಸ್ ಟೇಕ್ ಸೆಕೆಂಡ್ ಕ್ವೆಶನ್. ಡ್ರಾ ಆ್ಯನ್ ಆ್ಯಂಗಲ್ ಆಫ್ ಮೆಷರ್ 147 ಡಿಗ್ರಿ ಆ್ಯಂಡ್ ಕನ್ಸ್ಟ್ರಕ್ಟ್ಸ್ ಇಟ್ಸ್ ಬೈಸೆಕ್ಟರ್. ಸೊ ಬೈಸೆಕ್ಟರ್ನ ಡ್ರಾ ಮಾಡೋದು ಸೇಮ್ ಪ್ರೊಸೀಜರ್ ಆ್ಯಂಡ್ ಸಿಮಿಟ್ರಿನ ಡ್ರಾ ಮಾಡೋದು ಸೇಮ್ ಪ್ರೊಸೀಜರ್. ಸೊ ಈಗ ಹಿಂಗೆ 75 ಡಿಗ್ರಿ ಹಾಕಿದ್ವೋ ಅದೇ ಥರ 147 ಡಿಗ್ರಿನ ಹಾಕಿ ಅದಕ್ಕೆ ಬೈಸೆಕ್ಟರ್ನ ಡ್ರಾ ಮಾಡೋಣ. One 47 degree. Zero, 10, 20 like this. 130, 140, 147 ಅಂದರೆ 140 ಆದಮೇಲೆ ಬರೋ 7th ಲೈನನ್ನು ನಾವು 147 ಡಿಗ್ರಿ ಅಂತ ಹೇಳ್ತೀವಿ. ಸೊ 147 ಡಿಗ್ರಿನ ಡ್ರಾ ಮಾಡಿದ್ವಿ. This is 147 degree. Now by using compass, ಡ್ರಾ ಆ್ಯಂಡ್ ಆರ್ಕ್. ಸೊ ಈ ಎರಡಕ್ಕೂ ಟಚ್ ಆಗೋ ಥರ ಒಂದು ಆರ್ಕ್ನ ಕಟ್ ಮಾಡಿದ್ವಿ. ಈಗ ನೋಡಿರಿ ಇದು ಮೋರ್ ದ್ಯಾನ್ ಹಾಫ್ ಇಲ್ಲ, ಹೌದಾ? ಮೋರ್ ದ್ಯಾನ್ ಹಾಫ್ ಅದೇ, ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೇಕು. ಸೊ ನಾವು ದಿಸ್ ಇಸ್ ಮೋರ್ ದ್ಯಾನ್ ಹಾಫ್. ಸೊ ಈಗ ಇದು ಮೋರ್ ದ್ಯಾನ್ ಹಾಫ್ ಇದೆ. ಮೋರ್ ದ್ಯಾನ್ ಹಾಫ್ ಇದೆ ಅಂದರೆ ಇಲ್ಲಿಂದ ಒಂದು ಆರ್ಕ್ನ ಕಟ್ ಮಾಡ್ತೀರಿ. ಫ್ರಮ್ ಹಿಯರ್ ಆಲ್ಸೋ ಯು ಹ್ಯಾವ್ ಟು ಕಟ್ ಒನ್ ಆರ್ಕ್. ಸೊ ಇಲ್ಲಿಂದ ಒಂದು ಆರ್ಕು, ಈ ಕಡೆಯಿಂದ ಒಂದು ಆರ್ಕ್ ಕಟ್ ಮಾಡಿ ಈಗ ಒಂದು ಪಾಯಿಂಟ್ ಸಿಕ್ತು. ನಾವು you can draw a bisector. So this is bisector for 147 degree. Is this clear? So ಇದನ್ನು ಚೆಕ್ ಮಾಡಿ ನೋಡಿ. 147 ಅಲ್ಲಿ ಹಾಫ್ ಅಂದರೆ ನಮಗೆ ಅರೌಂಡ್ 73 ಡಿಗ್ರಿ 74 ಡಿಗ್ರಿ ಬರುತ್ತೆ. ಸೊ 147 ಡಿಗ್ರಿ ಡ್ರಾ ಮಾಡಿದ್ರಿ. ಅದಾದಮೇಲೆ ಇಲ್ಲಿಂದ ಒಂದು ಆರ್ಕ್ ಕಟ್ ಮಾಡಿದ್ರಿ. ಇಲ್ಲಿಂದ ಮೋರ್ ದ್ಯಾನ್ ಹಾಫ್ ತೊಗೊಂಡು ಈ ಕಡೆ ಒಂದು ಆರ್ಕು, ಈ ಕಡೆ ಒಂದು ಆರ್ಕ್ ಕಟ್ ಮಾಡಿದ್ರೆ ನಮಗೆ 147 ಡಿಗ್ರಿಗೆ ಬೈಸೆಕ್ಟರ್ ಡ್ರಾ ಮಾಡ್ತೀವಿ. ಆ್ಯಂಡ್ ಥರ್ಡ್ ಒನ್, ಡ್ರಾ ಆ್ಯನ್ ಆ್ಯಂಗಲ್ ಆ್ಯಂಡ್ ಕನ್ಸ್ಟ್ರಕ್ಟ್ ಇಟ್ಸ್ ಬೈಸೆಕ್ಟರ್. ಡ್ರಾ ಎ ರೈಟ್ ಆ್ಯಂಗಲ್. ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿನ ಡ್ರಾ ಮಾಡಬೇಕು ಆ್ಯಂಡ್ ಕನ್ಸ್ಟ್ರಕ್ಟ್ ಇಟ್ಸ್ ಬೈಸೆಕ್ಟರ್. ಬೈಸೆಕ್ಟರ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ 90 ಡಿಗ್ರಿ ಡ್ರಾ ಮಾಡೋದು ಎಲ್ರಿಗೂ ಗೊತ್ತಿದೆ ಅಲ್ವಾ? ಫಸ್ಟು ಲೈನ್ ಹಾಕ್ಕೊಳ್ತೀವಿ. ನೈಂಟಿ ಡಿಗ್ರಿಗೆ ಪ್ರೊಟ್ರಾಕ್ಟರ್ನ ಯೂಸ್ ಮಾಡುವಂಥ ನೆಸೆಸಿಟಿ ಇಲ್ಲ. ಜಸ್ಟ್ ಸ್ಟ್ರೇಟ್ ಲೈನ್ ಹಾಕ್ಕೊಂಡ್ರಿ ಅಂದರೆ ದಿಸ್ ವಿಲ್ ಇಂಡಿಕೇಟ್ ದ ಬೈಸೆಕ್ಟರ್, ದಟ್ ಈಸ್ 90 ಡಿಗ್ರಿ. ಸೊ ಇದಕ್ಕೆ ಹೆಂಗೆ ಬೈಸೆಕ್ಟರ್ ಡ್ರಾ ಮಾಡ್ತೀರಿ? ಸೇಮ್ ಪ್ರೊಸೀಜರ್. ಎರಡಕ್ಕೂ ಟಚ್ ಆಗೋ ಥರ ಆರ್ಕ್ನ ಕಟ್ ಮಾಡಿದ್ವಿ. ಸಿ ಈಸ್ ದಿಸ್ ಮೋರ್ ದ್ಯಾನ್ ಹಾಫ್ ಇದೆ. ಇಲ್ಲಿಂದ ಒಂದು ಆರ್ಕ್ ಕಟ್ ಮಾಡ್ತೀವಿ, ಇಲ್ಲಿಂದ ಒಂದು ಆರ್ಕ್ ಕಟ್. ಸೊ ಈಗ ಎರಡನ್ನು ಜಾಯಿನ್ ಮಾಡಿದ್ರೆ, ಇಫ್ ಯು ಜಾಯಿನ್ ದೀಸ್ 2 ಪಾಯಿಂಟ್ಸ್, ದಿಸ್ ವಿಲ್ ಇಂಡಿಕೇಟ್ ಡಿಗ್ರಿ. ಸೊ 45 ಡಿಗ್ರಿ ಡ್ರಾ ಹೆಂಗಾಯಿತು ಅಂದರೆ, ಸೊ 90ನಲ್ಲಿ ಹಾಫ್ ಅಂದರೆ 45 ಡಿಗ್ರಿ. ಸೊ ಚೆಕ್ ಮಾಡಿರಿ, ಇಲ್ಲಿ ಎಕ್ಸಾಕ್ಟ್ 90 ಇದೆ. ದಿಸ್ ಇಸ್ ಎಕ್ಸಾಕ್ಟ್ 45 ಡಿಗ್ರಿ. ಸೊ ಇಲ್ಲಿ 90 ಡಿಗ್ರಿ ಹಾಫ್ ಅಂದರೆ ನಮಗೆ 45 ಡಿಗ್ರಿ ಬರ್ತಾ ಇದೆ. ಸೊ ದಿಸ್ ಇಸ್ ಹೌ ವಿಲ್ ಗೋಯಿಂಗ್ ಟು ಡ್ರಾ ಎ ಬೈಸೆಕ್ಟರ್. ನೆಕ್ಸ್ಟ್ ಫೋರ್ತ್ ಒನ್, ಡ್ರಾ ಆ್ಯನ್ ಆ್ಯಂಗಲ್ ಆಫ್ 153 ಡಿಗ್ರಿ ಆ್ಯಂಡ್ ಡಿವೈಡ್ ಇಟ್ ಇಂಟು 4 ಈಕ್ವಲ್ ಪಾರ್ಟ್ಸ್. ಸೊ ನಾವು ಲೈನಲ್ಲಿ ಹೆಂಗೆ 4 ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ವೋ ಇಲ್ಲೂ ಅದೇ ಥರ ಡ್ರಾ ಆ್ಯನ್ ಆ್ಯಂಗಲ್ ಆಫ್ 153 ಡಿಗ್ರಿ. 153 ಡಿಗ್ರಿನ ಡ್ರಾ ಮಾಡಿ ಅದರಲ್ಲಿ 4 ಪಾರ್ಟ್ಸಾಗಿ ಡಿವೈಡ್ ಮಾಡಿರಿ ಅಂತ ಹೇಳಿದೆ.
ಹೇಳ್ತಾ ಇದ್ದಾರೆ ಬೈಸೆಕ್ಟರ್ನ ಡ್ರಾ ಮಾಡಿದ್ರೆ ಒಂದು ಆ್ಯಂಗಲ್ 2 ಪಾರ್ಟ್ಸಾಗಿ ಡಿವೈಡ್ ಆಗುತ್ತೆ. ಸೊ ಅದನ್ನೇ ನಾವು ಮತ್ತೆ ಡಿವೈಡ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 4 ಪಾರ್ಟ್ಸ್. ಸೊ ಲೆಟ್ಸ್ ಡಿಸ್ಕಸ್ ಹೌ ಟು ಮೇಕ್ 4 ಪಾರ್ಟ್ಸ್. ಫಸ್ಟ್ ಡ್ರಾ 153 degree. One 53, 150, 152, 153 ಅಂದರೆ 150 ಆದಮೇಲೆ ಬರೋ ಥರ್ಡ್ ಲೈನ್ನ ನಾವೇನು ಹೇಳ್ತೀವಿ 153 ಡಿಗ್ರಿ. ಫಸ್ಟು 2 ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡೋಣ. 2 ಈಕ್ವಲ್ ಪಾರ್ಟ್ಸಾಗಿ ಹೆಂಗೆ ಡಿವೈಡ್ ಮಾಡ್ತೀರಿ? ಬೈ ಡ್ರಾಯಿಂಗ್ ಆ್ಯನ್ ಆರ್ಕ್. ಸೊ ಈ ಆರ್ಕ್ನ ಡ್ರಾ ಮಾಡಿ ಇಲ್ಲಿಂದ ಮೋರ್ ದ್ಯಾನ್ ಹಾಫ್ ತಗೊಳ್ಳಿ. ಸಿ ಇದು ಮೋರ್ ದ್ಯಾನ್ ಹಾಫ್ ಇಲ್ಲ, ಈ ಆರ್ಕಿಗೆ ಮೋರ್ ದ್ಯಾನ್ ಹಾಫ್ ಇರಬೇಕು, ಸ್ವಲ್ಪ ಜಾಸ್ತಿನೇ ತೊಗೊಂಬಿಡಿ. ಸೊ ನಾವು ದಿಸ್ ಇಸ್ ಮೋರ್ ದ್ಯಾನ್ ಹಾಫ್ ಇದೆ. ಸೊ ಈಗ ಒಂದು ಆರ್ಕ್ನ ಕಟ್ ಮಾಡಬೇಕು ಫ್ರಮ್ ದಿಸ್ ಪಾಯಿಂಟ್, ಈ ಪಾಯಿಂಟಿಂದ ಒಂದು ಆರ್ಕ್ ಕಟ್ ಮಾಡಬೇಕು. ಈಗ ಏನಾಯಿತು 153 ಡಿಗ್ರಿನ ನಾವು ಎಕ್ಸಾಕ್ಟ್ ಹಾಫಾಗಿ ಕಟ್ ಮಾಡಿದ್ವಿ. ಸೊ ಆ್ಯಂಗಲು 2 ಪಾರ್ಟ್ಸಾಗಿ ಡಿವೈಡ್ ಆಯಿತು. ನಾವೇನು ಮಾಡಬೇಕು 4 ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡಬೇಕು. ಸೊ ನಾವು ಡಿವೈಡ್ ದಿಸ್. ಸೊ ಈ ಆ್ಯಂಗಲ್ನ ಮತ್ತು ಈ ಆ್ಯಂಗಲ್ನ ಹಾಫ್ ಆಗಿ ಕಟ್ ಮಾಡೋಣ. ಹೆಂಗೆ ಕಟ್ ಮಾಡೋದು? ಆಲ್ರೆಡಿ ಇಲ್ಲಿ ಒಂದು ಆರ್ಕ್ನ ಕಟ್ ಮಾಡಿಬಿಟ್ಟಿದ್ದೀವಿ. ಸೊ ಇದಕ್ಕೆ ಮೋರ್ ದ್ಯಾನ್ ಹಾಫ್ ತಗೋಬೇಕು. ಸಿ ಇಲ್ಲಿ ಮೋರ್ ದ್ಯಾನ್ ಹಾಫ್ ಇದೆನಾ, ಈ ಪಾಯಿಂಟಿಂದ ಒಂದು ಆರ್ಕ್ ಕಟ್ ಮಾಡ್ತೀವಿ ಆ್ಯಂಡ್ ಈ ಲೈನಿಗೆ ಈ ಆರ್ಕ್ ಟಚ್ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿಂದ ಒಂದು ಆರ್ಕ್ನ ಕಟ್ ಮಾಡ್ಕೊಳ್ತೀವಿ. ಈಸ್ ದಿಸ್ ಕ್ಲಿಯರ್? ಆಮೇಲೆ ಈ ಆ್ಯಂಗಲ್ನು ನಾವು ಎಕ್ಸಾಕ್ಟ್ ಹಾಫಾಗಿ ಡಿವೈಡ್ ಮಾಡಬೇಕು. ಸೊ ಇದು ಮೋರ್ ದ್ಯಾನ್ ಹಾಫ್ ಇದೆ, ಇಲ್ಲಿಂದ ಒಂದು ಆರ್ಕ್ ಕಟ್ ಮಾಡ್ತೀವಿ ಆ್ಯಂಡ್ ಇಲ್ಲೊಂದು ಪಾಯಿಂಟ್ ಸಿಕ್ತು, ಇಲ್ಲೊಂದು ಪಾಯಿಂಟ್ ಸಿಕ್ತು. ಸೊ ಇವನ್ನ ಜಾಯಿನ್ ಮಾಡಿದ್ರೆ ನಮಗೆ ಆ್ಯಂಗಲ್ 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಯಿತು. ಒನ್ 2 3 4 ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ವಿ. ಅಲ್ಲಿ ರಿಪೀಟ್, ಫಸ್ಟು 153 ಡಿಗ್ರಿ ಇದೆ, ಆ 153 ಡಿಗ್ರಿನ ಬೈಸೆಕ್ಟರ್ ಡ್ರಾ ಮಾಡಿದ್ರೆ ನಮಗೆ 2 ಪಾರ್ಟ್ಸಾಗಿ ಡಿವೈಡ್ ಆಗುತ್ತೆ. ಆ 2 ಪಾರ್ಟ್ಸಾಗಿ ಇರೋ ಆ್ಯಂಗಲ್ನ ಅಗೇನ್ ಇಫ್ ಯು ಡಿವೈಡೆಡ್ ಇಟ್ ಇಂಟು one ಪಾರ್ಟ್, ಸೊ ಯು ವಿಲ್ ಗೆಟ್ ದ 4 ಪಾರ್ಟ್ಸ್. ಈಸ್ ದಿಸ್ ಕ್ಲಿಯರ್? ಹೆಂಗೆ ಒಂದಕ್ಕೆ ನೀವು ಬೈಸೆಕ್ಟರ್ ಡ್ರಾ ಮಾಡೋದು ಕಲ್ತ್ರೆ ಸಿಮಿಲರ್ ಆಗಿ ಎಲ್ಲ ಪ್ರಾಬ್ಲಮ್ಸು ಅದೇ ಥರನೇ ಮಾಡ್ತಾ ಹೋಗ್ತೀರಾ. Fifth question. Construct with ruler and compasses angles of the following measures. See here they are telling construction, not draw an angle ಅಂತ ಹೇಳ್ತಿಲ್ಲ, construct an angle with ruler and compass. ಅಂದರೆ ರೂಲರ್ ಆ್ಯಂಡ್ ಕಂಪಾಸ್ನ ಯೂಸ್ ಮಾಡಿ ನಮಗೆ ಆ್ಯಂಗಲ್ಸ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಲೆಟ್ ಅಸ್ ಡಿಸ್ಕಸ್ ಹೌ ಟು ಕನ್ಸ್ಟ್ರಕ್ಟ್ ಆ್ಯನ್ ಆ್ಯಂಗಲ್. ಸೊ ಫಸ್ಟ್ ವಿ ಹ್ಯಾವ್ 60 ಡಿಗ್ರಿ. ಸೊ 60 ಡಿಗ್ರಿನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ಫಸ್ಟ್ ಟೇಕ್ ಅ ಸ್ಕೇಲ್ ಆ್ಯಂಡ್ ಡ್ರಾ ಎ ಲೈನ್. ಸ್ಕೇಲ್ನ ತೊಗೊಂಡು ಒಂದು ಲೈನ್ನ ಡ್ರಾ ಮಾಡ್ತೀರಾ, ಮಾರ್ಕ್ ಒನ್ ಪಾಯಿಂಟ್, ಒಂದು ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತೀರಾ. ಫಸ್ಟ್ ಲೈನ್ ಡ್ರಾ ಮಾಡ್ತೀರಿ, ಒಂದು ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತೀರಿ. ಟೇಕ್ ಎನಿ ರೇಡಿಯಸ್ ಮೀನ್ಸ್ ಎಷ್ಟಾದರೂ ರೇಡಿಯಸ್ ತೊಗೋಬೋದು ಆ್ಯಂಡ್ ಡ್ರಾ ಆ್ಯಂಡ್ ಒನ್ ಆರ್ಕ್. ಸೊ ಒಂದು ಆರ್ಕ್ನ ಡ್ರಾ ಮಾಡ್ತೀರಾ, ಸ್ವಲ್ಪ ದೊಡ್ಡದಾಗೆ ತೊಗೊಳ್ರಿ, ಡಯಾಗ್ರಾಮ್ ಚೆನ್ನಾಗಿ ಬರುತ್ತೆ. ಸೊ ಟೇಕ್ ಎನಿ ರೇಡಿಯಸ್, ಡ್ರಾ ಆ್ಯಂಡ್ ಆರ್ಕ್. ಸೊ ಅದಾದಮೇಲೆ ಈ ಪಾಯಿಂಟ್ ಸಿಗುತ್ತೆ ನಮಗೆ, ಲೈನ್ ಮೇಲ್ಗಡೆ ಒಂದು ಪಾಯಿಂಟ್ ಸಿಗುತ್ತೆ. ಸೊ ಈ ಪಾಯಿಂಟಿಂದ ಡ್ರಾ ಒನ್ ಮೋರ್ ಆರ್ಕ್. ಸೊ ಇನ್ನೂ ಒಂದು ಆರ್ಕ್ನ ಡ್ರಾ ಮಾಡ್ತೀವಿ. ಸೊ ಈ ಆರ್ಕ್ ಮತ್ತು ಎರಡು ಆರ್ಕ್ನ ಕಟ್ ಮಾಡಿದಾಗ ನಮಗೆ ಒಂದು ಪಾಯಿಂಟ್ ಸಿಗುತ್ತೆ. ಈ ಪಾಯಿಂಟ್ ಆ್ಯಂಡ್ ದಿಸ್ ಪಾಯಿಂಟ್, ಇಫ್ ಯು ಜಾಯಿನ್ ದೀಸ್ 2 ಪಾಯಿಂಟ್ಸ್ ಯು ವಿಲ್ ಗೆಟ್ ಆ್ಯನ್ ಆ್ಯಂಗಲ್ 60 ಡಿಗ್ರಿ.
So I'll repeat how to draw, how to construct 60 degree. First, draw a line and mark the point, and take compass with any radius, draw an arc, and from here draw one more arc. ಈ one more arc ನ draw ಮಾಡ್ತೀವಿ. ಈ ಎರಡು arcs ಇಲ್ಲಿ ಒಂದು ಪಾಯಿಂಟ್ ಅಲ್ಲಿ ಟಚ್ ಆಗಿದೆ. ಸೊ ಈ ಪಾಯಿಂಟ್ನ ಜಾಯಿನ್ ಮಾಡಿದ್ರೆ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಇಟ್ ವಿಲ್ ಇಂಡಿಕೇಟ್ 60 ಡಿಗ್ರಿ. ಸೊ ಯು ಕ್ಯಾನ್ ವೆರಿಫೈ ಬೈ ಮೆಜರಿಂಗ್ ಆ್ಯನ್ ಆ್ಯಂಗಲ್ ಯೂಸಿಂಗ್ ದ ಪ್ರೊಟ್ರಾಕ್ಟರ್. ಸೊ ಪ್ರೊಟ್ರಾಕ್ಟರ್ನ ಯೂಸ್ ಮಾಡಿ ಮೆಷರ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ 60 ಡಿಗ್ರಿ ಇದೆ ನೋಡಿರಿ, ಹೌದಲ್ವಾ? ಸೊ 0, 10, 20, 30, 40, 50, 60. ಸೊ ನಾವು ಕನ್ಸ್ಟ್ರಕ್ಟ್ ಮಾಡಿರೋ ಆ್ಯಂಗಲ್ ಕರೆಕ್ಟಾಗಿದೆ ಏನೋ ಇಲ್ವೋ ಅಂತ ವೆರಿಫೈ ಮಾಡೋದಕ್ಕೆ ನಾವು ಪ್ರೊಟ್ರಾಕ್ಟರ್ನ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಏನಿದೆ, ಕನ್ಸ್ಟ್ರಕ್ಷನ್ ಆಫ್ 30 ಡಿಗ್ರಿ. ಸೊ 60 ಡಿಗ್ರಿ ಗೊತ್ತಾಗಿದೆ ನಿಮಗೆ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ. 60 ಡಿಗ್ರಿನ ಹಾಫ್ ಕಟ್ ಮಾಡಿದ್ರೆ ನಮಗೇನು ಸಿಗುತ್ತೆ, 30 ಡಿಗ್ರಿ. ಸೊ ಫಸ್ಟ್ 60 ಡಿಗ್ರಿನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಣ. ಅದನ್ನು ಹಾಫ್ ಕಟ್ ಮಾಡಿದ್ರೆ ಹಾಫಾಗಿ ಹೆಂಗೆ ಕಟ್ ಮಾಡೋದು ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಆಲ್ರೆಡಿ ಯು ಲರ್ನ್ ಹೌ ಟು ಡ್ರಾ ಎ ಬೈಸೆಕ್ಟರ್. ಬೈಸೆಕ್ಟರ್ ಅಂದರೆ ನಥಿಂಗ್ ಬಟ್ ಎಕ್ಸಾಕ್ಟ್ ಹಾಫ್ ಕಟ್ ಮಾಡೋದು. ಸೊ ಬೈಸೆಕ್ಟರ್ನ ಡ್ರಾ ಮಾಡಿದ್ರೆ ಏನು ಸಿಗುತ್ತೆ ನಮಗೆ, 30 ಡಿಗ್ರಿ ಸಿಗುತ್ತೆ. ಫಸ್ಟ್ ಲೆಟ್ ಅಸ್ ಡ್ರಾ ಎ 60 ಡಿಗ್ರಿ. ಸೊ 60 ಡಿಗ್ರಿ ಹೆಂಗೆ ಡ್ರಾ ಮಾಡ್ತೀರಿ? ಟೇಕ್ ಎನಿ ರೇಡಿಯಸ್ and draw an arc. From this point draw one more arc. So this will indicate the 60 degree. ಸೊ ಈ 60 ಡಿಗ್ರಿಗೆ ನಾವು ಡಾಟೆಡ್ ಲೈನ್ನ ಹಾಕ್ತೀವಿ. ಯಾಕೆ ಡಾಟೆಡ್ ಲೈನ್ನ ಹಾಕ್ತೀನಿ ಅಂದರೆ ನಮಗೆ 60 ಡಿಗ್ರಿ ಡ್ರಾ ಮಾಡೋಕ್ಕೆ ಹೇಳಿಲ್ಲ, ಅವರು 30 ಡಿಗ್ರಿನ ಡ್ರಾ ಮಾಡೋಕ್ಕೆ ಹೇಳಿದ್ರು. ಸೊ 30 ಡಿಗ್ರಿನ ಡ್ರಾ ಮಾಡೋಕ್ಕೆ ನಮಗೆ ರೆಫರೆನ್ಸ್ ಲೈನ್ ಏನಾಯಿತು, 60 ಡಿಗ್ರಿ. 60 ಡಿಗ್ರಿ ಡ್ರಾ ಮಾಡಿದ್ರೆ ಮಾತ್ರ ನಮಗೆ 30 ಡಿಗ್ರಿನ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗೋದು. ಸೊ 60 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ವಿ. 30 ಡಿಗ್ರಿ ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ತೀರಾ? ಟೇಕ್ ಮೋರ್ ದ್ಯಾನ್ ಹಾಫ್. ಸೊ ಇಲ್ಲಿಂದ ಮೋರ್ ದ್ಯಾನ್ ಹಾಫ್ ತೊಗೊಂಡ್ವಿ. ಸೊ ಮೋರ್ ದ್ಯಾನ್ ಹಾಫ್ ಇದೆನಾ? ಸೊ ಮೋರ್ ದ್ಯಾನ್ ಹಾಫ್ ತೊಗೊಂಡು ಒಂದು ಆರ್ಕ್ನ ಕಟ್ ಮಾಡ್ತೀವಿ. ಸೊ ಫ್ರಮ್ ದಿಸ್ ಪಾಯಿಂಟ್, ಈ ಪಾಯಿಂಟಿಂದನೂ ಒಂದು ಆರ್ಕ್ನ ಕಟ್ ಮಾಡ್ತೀವಿ. ಸೊ ಈ ಎರಡು ಆ್ಯಂಗಲ್, ಈ ಎರಡು ಪಾಯಿಂಟ್ಸಿಂದನೂ ಒಂದು ಆರ್ಕ್ನ ಕಟ್ ಮಾಡಿದ್ರೆ ಈಗ ನಮಗೆ ಒಂದು ಪಾಯಿಂಟ್ ಸಿಕ್ತು. ದಿಸ್ ವಿಲ್ ಇಂಡಿಕೇಟ್ ಆ್ಯನ್ ಆ್ಯಂಗಲ್ 30 ಡಿಗ್ರಿ. So this will indicate an angle 30 degree. Is this clear? Next we have 90 degree. So 60 degree ಗೊತ್ತಾಯಿತು. 60 degree ನ ಹಾಫ್ ಕಟ್ ಮಾಡಿದೆ 30 degree. Next let us discuss how to construct 90 degree. So how will you draw a 90 degree? So first draw a line, mark point. ಸೊ ಒಂದು ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತೀರಿ. ಟೇಕ್ ಎನಿ ರೇಡಿಯಸ್ನ ತಗೊಳ್ತೀರಾ. ಅದಾದಮೇಲೆ ಒಂದು ಆರ್ಕ್ನ ಕಟ್ ಮಾಡ್ತೀರಾ. ಡೋಂಟ್ ಚೇಂಜ್ ದ ಮೆಷರ್ಮೆಂಟ್ ಆಫ್ ಅ ಕಂಪಾಸ್. ಕಂಪಾಸ್ನ ಏನೂ ಮೆಷರ್ಮೆಂಟ್ ಚೇಂಜ್ ಮಾಡ್ಬೋದು. ಈ ಪಾಯಿಂಟಿಂದ ಒಂದು ಆರ್ಕ್ನ ಕಟ್ ಮಾಡ್ತೀರಲ್ಲ, ಕಟ್ ಮಾಡಿದ ತಕ್ಷಣವೇ ಇಲ್ಲಿ ಲೈನ್ ಮೇಲ್ಗಡೆ ಒಂದು ಪಾಯಿಂಟ್ ಸಿಗುತ್ತೆ ನಿಮಗೆ. ಆ ಪಾಯಿಂಟಿಂದ ಒನ್ ಮೋರ್ ಆರ್ಕ್ನ ಕಟ್ ಮಾಡ್ತೀರಿ. ಆ್ಯಂಡ್ ಅಗೇನ್ ಯು ವಿಲ್ ಗೆಟ್ ಒನ್ ಮೋರ್ ಆರ್ಕ್. ಗೊತ್ತಾಯ್ತಾ? ಸೊ ಇಲ್ಲಿಂದ ಒಂದು ಆರ್ಕ್ನ ಕಟ್ ಮಾಡ್ತೀರಿ, ಇಲ್ಲಿಂದ ಒಂದು ಆರ್ಕ್ನ ಕಟ್ ಮಾಡಿ. ಸೊ ಇಲ್ಲಿ ಎರಡು ಪಾಯಿಂಟ್ಸ್ ಸಿಕ್ತು ನಮಗೆ. ಈ ಪಾಯಿಂಟ್ಸಿಂದ ಮತ್ತೆ ನಾವು ಏನು ಮೆಷರ್ಮೆಂಟ್ನ ಚೇಂಜ್ ಮಾಡಬಾರ್ದು. ಕಂಪಾಸ್ನ ಮೆಷರ್ಮೆಂಟ್ ಚೇಂಜ್ ಮಾಡದೇ ಇರೋ ಥರ ಇಲ್ಲೊಂದು ಆರ್ಕ್ ಕಟ್ ಮಾಡ್ತೀವಿ. ಅದಾದಮೇಲೆ ಇಲ್ಲಿ ಒಂದು ಆರ್ಕ್ನ ಕಟ್ ಮಾಡ್ತೀವಿ. ಸೊ ದಿಸ್ ವಿಲ್ ಇಂಡಿಕೇಟ್ ದ 90 ಡಿಗ್ರಿ. ಸೊ ದಿಸ್ ಇಸ್ ಇಂಡಿಕೇಟಿಂಗ್ ಆ್ಯಂಗಲ್ 90 ಡಿಗ್ರಿ. ನೋಡ್ರಿ, ಎಕ್ಸಾಕ್ಟ್ ಸ್ಟ್ರೈಟ್ ಲೈನ್ ಇದೆ. ದಿಸ್ ಸೈಡ್ ಸ್ಟ್ರೈಟ್ ಲೈನ್ ವಿಲ್ ಇಂಡಿಕೇಟ್ ಆ್ಯನ್ ಆ್ಯಂಗಲ್ 90 ಡಿಗ್ರಿ. ಸೊ ಹೆಂಗೆ ಡ್ರಾ ಮಾಡಿದ್ರಿ? ಒಂದು ಲೈನ್ನ ಹಾಕ್ಕೊಂಡ್ರಿ. ಅದಾದಮೇಲೆ ಟೇಕ್ ಎನಿ ರೇಡಿಯಸ್. ಒಂದ್ಸಲ ರೇಡಿಯಸ್ನ ಫಿಕ್ಸ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋ ಹೋಗಿಲ್ಲ. ಅದೇ ಕಂಪಾಸ್ ಮೆಷರ್ಮೆಂಟ್ನ ಇಟ್ಕೊಂಡು ಒನ್ ಮೋರ್ ಆರ್ಕ್. ಫ್ರಮ್ ಹ್ಯೂರ್ ಇಲ್ಲಿ ಒಂದು ಆರ್ಕ್ನ ಕಟ್ ಮಾಡಿದ್ವಿ. ಈ ಎರಡು ಪಾಯಿಂಟ್ಸಿಂದ ಇಲ್ಲಿ ಒಂದು ಆರ್ಕ್ ಕಟ್ ಮಾಡ್ತೀರಿ, ಇಲ್ಲಿ ಒಂದು ಆರ್ಕ್ ಕಟ್ ಮಾಡಿ. ದಿಸ್ ವಿಲ್ ಇಂಡಿಕೇಟ್ ಆ್ಯನ್ ಆ್ಯಂಗಲ್ 90 ಡಿಗ್ರಿ. ನೆಕ್ಸ್ಟ್ ವಿ ಹ್ಯಾವ್
180 120 ಡಿಗ್ರಿ. ಸೊ 120 ಡಿಗ್ರಿನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ತೀರಾ ಅಂದರೆ ಫಸ್ಟ್ ಯು ಹ್ಯಾವ್ ಟು ಡ್ರಾ ಎ ಲೈನ್. ಒಂದು ಲೈನ್ನ ಡ್ರಾ ಮಾಡ್ತೀರಾ. ಅದಾದಮೇಲೆ ಪಾಯಿಂಟ್, ಮಾರ್ಕ್ ದ ಪಾಯಿಂಟ್ ಓ. ಸೊ ಟೇಕ್ ಎನಿ ರೇಡಿಯಸ್. ಒಂದ್ಸಲಿ ರೇಡಿಯಸ್ನ ತಗೊಂಡ್ಮೇಲೆ ಚೇಂಜ್ ಮಾಡೋ ಹಾಗಿಲ್ಲ. ಸೊ ಟೇಕ್ ಎನಿ ರೇಡಿಯಸ್ ಫ್ರಮ್ ದಿಸ್ ಪಾಯಿಂಟ್, ಡ್ರಾ ಒನ್ ಆರ್ಕ್. ಇಲ್ಲೊಂದು ಆರ್ಕ್ ಕಟ್ ಮಾಡ್ತೀನಿ. ಸೊ ಇದೇ ಪಾಯಿಂಟ್ ತೊಗೊಂಡು ಇಲ್ಲಿ ಒಂದು ಆರ್ಕ್ನ ಕಟ್ ಮಾಡ್ತೀನಿ. ಸೊ ಈ ಆ್ಯಂಗಲ್ ಇಲ್ಲೊಂದು ಆರ್ಕ್ ಕಟ್ ಮಾಡಿ ಇಲ್ಲೊಂದು ಆರ್ಕ್ ಕಟ್ ಮಾಡಿದ್ರಲ್ಲ, ಸೊ ಇಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ ನಿಮಗೆ, ಸೆಕೆಂಡ್ ಆರ್ಕ್. ಸೊ ದಿಸ್ ಸೆಕೆಂಡ್ ಆರ್ಕ್ ವಿಲ್ ಇಂಡಿಕೇಟ್ ಯು 60 ಡಿಗ್ರಿ. ಇಲ್ಲಿ ಒಂದು ಸೆಂಟರಿಗೆ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ, ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ನ ಜಾಯಿನ್ ಮಾಡಿದ್ರೆ ಸಿಗೋ ಅಂಥ ಆ್ಯಂಗಲ್ ಏನಾಗಿರುತ್ತೆ ನಮಗೆ 120 ಡಿಗ್ರಿ. ಐ ವಿಲ್ ರಿಪೀಟ್. ಫಸ್ಟ್ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀರಿ. ಅದಾದಮೇಲೆ ಬೈ ಯೂಸಿಂಗ್ ದ ಕಂಪಾಸ್ನ ಯೂಸ್ ಮಾಡಿ ಒಂದು ಆರ್ಕ್ನ ಕಟ್ ಮಾಡ್ಕೊಳ್ತೀರ. ಅದೇ ಫಿಕ್ಸ್ಡ್ ರೇಡಿಯಸ್ಸಿಂದ ಇಲ್ಲೊಂದು ಆರ್ಕ್ನ ಕಟ್ ಮಾಡ್ತೀರಿ ಆ್ಯಂಡ್ ಇಲ್ಲೊಂದು ಆರ್ಕ್ನ ಕಟ್ ಮಾಡ್ತೀರಿ. ಸೊ ದಿಸ್ ಆರ್ಕ್ ವಿಲ್ ಇಂಡಿಕೇಟ್ ಯು 120 ಡಿಗ್ರಿ. ಸೊ ಆ 120 ಡಿಗ್ರಿ ಕರೆಕ್ಟ್ ಇದೇನೋ ಇಲ್ಲೋ ಅಂತ ಹೆಂಗೆ ಚೆಕ್ ಮಾಡ್ತೀರಾ? ಬೈ ಯೂಸಿಂಗ್ ಪ್ರೊಟ್ರಾಕ್ಟರ್. ಸಿ, ಪ್ರೊಟ್ರಾಕ್ಟರ್ನ ಯೂಸ್ ಮಾಡಿ ನೋಡಿದ್ರೆ ನಮಗೆ ಎಕ್ಸಾಕ್ಟ್ 120 ಡಿಗ್ರಿ ಬರ್ತಾ ಇದೆ. ದಿಸ್ ಈಸ್ ಹೌ ಯು ವಿಲ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ 120 ಡಿಗ್ರಿ. ನೆಕ್ಸ್ಟ್ ವಿ ಹ್ಯಾವ್ 45 ಡಿಗ್ರಿ. ಈ ಕ್ವೆಶನ್ ಈಸ್ 45 ಡಿಗ್ರಿ. ಸೊ 45 ಡಿಗ್ರಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಹಾಫ್ ಆಫ್ 90 ಡಿಗ್ರಿ. 90 ಡಿಗ್ರಿನ ಹಾಫ್ ಕಟ್ ಮಾಡಿದ್ರೆ ನಮಗೆ 45 ಡಿಗ್ರಿ ಸಿಗುತ್ತೆ. ಆಲ್ರೆಡಿ ನಮಗೆ ಗೊತ್ತಿದೆ ಹೌ ಟು ಕನ್ಸ್ಟ್ರಕ್ಟ್ 90 ಡಿಗ್ರಿ. ಫಸ್ಟು 90 ಡಿಗ್ರಿನ ಕನ್ಸ್ಟ್ರಕ್ಟ್ ಮಾಡೋಣ. 90 ಡಿಗ್ರಿನ ಹಾಫ್ ಆಗಿ ಕಟ್ ಮಾಡಿದ್ರೆ ನಮಗೆ 45 ಡಿಗ್ರಿ ಬರುತ್ತೆ, ಹೌದಲ್ವಾ? ಸೊ 90 ಡಿಗ್ರಿ ಹಿಂಗೆ ಡ್ರಾ ಮಾಡ್ತೀರಾ. ಇಲ್ಲೊಂದು ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಟೇಕ್ ಫಿಕ್ಸ್ಡ್ ರೇಡಿಯಸ್. ಯಾವುದಾದ್ರೂ ರೇಡಿಯಸ್ನ ತಗೋಬೋದು, ಆದರೆ ಆ ರೇಡಿಯಸ್ಸು ಫಿಕ್ಸ್ ಇರಬೇಕು. ಸೊ ಫಿಕ್ಸ್ಡ್ ರೇಡಿಯಸ್ನ ತಗೊಳ್ತೀರಾ. ಸೊ ಫ್ರಮ್ ದಿಸ್ ಡ್ರಾ ಒನ್ ಆರ್ಕ್. ಸೊ ಅದೇ ಫಿಕ್ಸ್ಡ್ ರೇಡಿಯಸ್ಸಿಂದ ಡ್ರಾ ಒನ್ ಮೋರ್ ಆರ್ಕ್ ಆ್ಯಂಡ್ ಡ್ರಾ ಒನ್ ಮೋರ್ ಆರ್ಕ್ ಹಿಯರ್. ಸೊ ಇದೇ ಪಾಯಿಂಟಿಂದ ಇಲ್ಲೊಂದು ಆರ್ಕ್ನ ಕಟ್ ಮಾಡ್ತೀವಿ. ಸೊ ಈ ಪಾಯಿಂಟಿಂದ ಡ್ರಾ ಒನ್ ಮೋರ್ ಆರ್ಕ್. ಸೊ ಈಗ ಈ ಲೈನ್ನ ಜಾಯಿನ್ ಮಾಡಿದ್ರೆ ಸಿಗೋ ಅಂಥ ಆ್ಯಂಗಲ್ 90 ಡಿಗ್ರಿ. ನಮಗೆ ಇಲ್ಲಿ 90 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಹೇಳಿಲ್ಲ, ಅವರು 45 ಡಿಗ್ರಿನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಿ, ನಾವು 90 ಡಿಗ್ರಿನ ಡಾಟೆಡ್ ಲೈನಲ್ಲಿ ಬರೀತೀವಿ. ಯಾಕೆಂದರೆ ನಮ್ಮದು ಮೇನ್ ಇಂಟೆನ್ಷನ್ ಏನಿದೆ, ಟು ಡ್ರಾ 45 ಡಿಗ್ರಿ. ಸೊ 45 ಡಿಗ್ರಿನ ಡ್ರಾ ಮಾಡಬೇಕು. ಅದಕ್ಕೋಸ್ಕರ ಫಸ್ಟು ನಾವು 90 ಡಿಗ್ರಿನ ಡ್ರಾ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಈಗ 90 ಡಿಗ್ರಿ ಕನ್ಸ್ಟ್ರಕ್ಷನ್ ಮುಗೀತು. ಈ 90 ಡಿಗ್ರಿನ ಹಾಫ್ ಕಟ್ ಮಾಡೋಣ, ಆಗ ನಮಗೆ 45 ಡಿಗ್ರಿ ಬರುತ್ತೆ. ಸೊ ಹಾಫ್ ಹೆಂಗೆ ಕಟ್ ಮಾಡೋದು ಗೊತ್ತಿದೆ ಅಲ್ವಾ? ಬೈ ಸೆಕ್ಟರ್ ಡ್ರಾ ಮಾಡೋದು. ಇಲ್ಲಿಂದ ಮೋರ್ ದ್ಯಾನ್ ಹಾಫ್. ಸೊ ದಿಸ್ ಇಸ್ ಮೋರ್ ದ್ಯಾನ್ ಹಾಫ್ ಇದೆ. ಫ್ರಮ್ ಹಿಯರ್ ಆಲ್ಸೋ ಮೋರ್ ದ್ಯಾನ್ ಹಾಫ್ ತೊಗೊಳ್ಳಿ. ಸೊ ಮೋರ್ ದ್ಯಾನ್ ಹಾಫ್ ತೊಗೊಳ್ತೀರಿ. ಅದಾದಮೇಲೆ ಎರಡು ಆರ್ಕ್ನ ಕಟ್ ಮಾಡಿದ್ರೆ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ. ಸೊ ದಿಸ್ ವಿಲ್ ಇಂಡಿಕೇಟ್ ಆ್ಯನ್ ಆ್ಯಂಗಲ್ 45 ಡಿಗ್ರಿ. ಸೊ ಇದು 45 ಡಿಗ್ರಿನ ಇಂಡಿಕೇಟ್ ಮಾಡುತ್ತೆ. ಸೊ ಲೆಟ್ಸ್ ವೆರಿಫೈ ಬೈ ಯೂಸಿಂಗ್ ದ ಪ್ರೊಟ್ರಾಕ್ಟರ್. ಸಿ, ಪಾಯಿಂಟ್ ಮೇಲ್ಗಡೆ ಪಾಯಿಂಟು, ಲೈನ್ ಮೇಲ್ಗಡೆ ಲೈನ್ ಇಟ್ಟು ನೋಡಿದಾಗ ನಮಗೆ ಎಕ್ಸಾಕ್ಟ್ 45 ಡಿಗ್ರಿ ಇದೆ. ಸೊ ದಿಸ್ ಇಸ್ ಹೌ ಯು ವಿಲ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ 45 ಡಿಗ್ರಿ. ನೆಕ್ಸ್ಟ್ ಈಸ್ 135 ಡಿಗ್ರಿ. ಸಿ, ಇಲ್ಲಿ 90ನಲ್ಲಿ ನಾವು ಹಾಫ್ ಮಾಡಿದಾಗ 45 ಡಿಗ್ರಿ ಸಿಕ್ತು. ಅದೇ ಥರ ನಮಗೆ 90ಗೆ ಆ್ಯಂಗಲ್ 90ಗೆ 45ನ ಆ್ಯಡ್ ಮಾಡಿದ್ರೆ, ಸೊ ಆ್ಯಂಗಲ್ 90ಗೆ 45ನ ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? 90 + 45 ವಿಲ್ ಬಿಕಮ್ 135 ಡಿಗ್ರಿ. ಸೊ ಫಸ್ಟ್ ಏನು ಮಾಡ್ತೀರಿ, 90 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡ್ತೀರಿ. ಅದಾದಮೇಲೆ
ಇನ್ನು ಹಾಫಾಗಿ ಕಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ 135 ಡಿಗ್ರಿ. ಸೊ ಐ ವಿಲ್ ಎಕ್ಸ್ಪ್ಲೇನ್ ಹೌ ಟು ಕನ್ಸ್ಟ್ರಕ್ಟ್ 135 ಡಿಗ್ರಿ. ಫಸ್ಟು ನಾವು 90 ಡಿಗ್ರಿ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. 45 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡೋಕ್ಕೂ ಫಸ್ಟ್ 90ನೇ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ವಿ. 135ನ ಕಟ್ ಮಾಡೋದಕ್ಕೂ 135ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೂ 90 ಡಿಗ್ರಿನೇ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತೀರಾ. ಟೇಕ್ ಎನಿ ರೇಡಿಯಸ್. ಸೊ ಈ ಪಾಯಿಂಟಿಂದ ಒಂದು ಆರ್ಕ್ನ ಕಟ್ ಮಾಡ್ತೀರಿ. ಅದಾದಮೇಲೆ ಈ ಪಾಯಿಂಟಿಂದ ಒಂದು ಆರ್ಕ್ ಕಟ್ ಮಾಡ್ತೀರಿ. ಅದೇ ಪಾಯಿಂಟಿಂದ ಇನ್ನೊಂದು ಆರ್ಕ್ ಕಟ್ ಮಾಡ್ತೀರಾ. ಸೊ ಫ್ರಮ್ ಹಿಯರ್ ಆಲ್ಸೋ ವಿಲ್ ಕಟ್ ಒನ್ ಮೋರ್ ಆರ್ಕ್. ದಿಸ್ ವಿಲ್ ಇಂಡಿಕೇಟ್ ದ 90 ಡಿಗ್ರಿ. ಈಗ 2 ಸಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ 90 ಡಿಗ್ರಿ ಕನ್ಸ್ಟ್ರಕ್ಷನ್ ಮಾಡೋದು. ಸೊ ದಿಸ್ ಇಸ್ ಕನ್ಸ್ಟ್ರಕ್ಷನ್ ಆಫ್ 90 ಡಿಗ್ರಿ. ಸೊ 135 ಡಿಗ್ರಿ ಅಂದರೆ ಯಾವ ಕಡೆ ಬರುತ್ತೆ ನಮಗೆ? ಈ ಕಡೆ ಬರುತ್ತೆ. ಸೊ ಇಲ್ಲಿ ಆಲ್ರೆಡಿ 90 ಡಿಗ್ರಿ ಕನ್ಸ್ಟ್ರಕ್ಷನ್ ಆಗಿದೆ. ಇನ್ನು ಎಕ್ಸ್ಟ್ರಾ 45 ಡಿಗ್ರಿನ ಹಾಕಬೇಕು. ಹೆಂಗೆ ಮಾಡ್ತೀರಿ? ಸೊ ಈ 90 ಡಿಗ್ರಿ ಈ ಕಡೆಯಿಂದನೂ 90 ಡಿಗ್ರಿ ಇದ್ದರೆ ಈ ಕಡೆನೂ 90 ಡಿಗ್ರಿನೇ ಇರುತ್ತಲ್ವಾ. ಸೊ ದಿಸ್ ಇಸ್ ಆಲ್ಸೋ 90 ಡಿಗ್ರಿ, ದಿಸ್ ಇಸ್ ಆಲ್ಸೋ 90 ಡಿಗ್ರಿ. ಸೊ ಈ 90 ಡಿಗ್ರಿನ ಹಾಫಾಗಿ ಕಟ್ ಮಾಡಬೇಕು ನಾವು. 90 ಡಿಗ್ರಿನ ಹಾಫಾಗಿ ಕಟ್ ಮಾಡಿದ್ರೆ ಎಷ್ಟಾಯಿತು? 45 ಡಿಗ್ರಿ. ಸೊ ಇಲ್ಲಿ 90 ಪ್ಲಸ್ 45, 90 ಪ್ಲಸ್ 45 ಏನಾಗುತ್ತೆ? 135. ಸೊ ಈ 90 ಡಿಗ್ರಿನ ಹಾಫಾಗಿ ಕಟ್ ಮಾಡೋಣ. ದಿಸ್ ವಿಲ್ ಇಂಡಿಕೇಟ್ 45 ಡಿಗ್ರಿ. ಅಲ್ಲಿ ಆಲ್ರೆಡಿ 90 ಡಿಗ್ರಿ ಇತ್ತು, 90ಗೆ ಮತ್ತೆ ಪ್ಲಸ್ 45 ಆ್ಯಡ್ ಆಯಿತು ಅಂದರೆ 135 ಡಿಗ್ರಿ ಆಗುತ್ತೆ. 145 ಡಿಗ್ರಿನ ಹೆಂಗೆ ಕಟ್ ಮಾಡ್ತೀರಿ? ಬೈಸೆಕ್ಟರ್ನ ಡ್ರಾ ಮಾಡ್ತೀವಿ. ಈ ಸೈಡ್ ಬೈಸೆಕ್ಟರ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತೀವಿ. ಹೆಂಗೆ ಬೈಸೆಕ್ಟರ್ನ ಕನ್ಸ್ಟ್ರಕ್ಟ್ ಮಾಡೋದು ಅಂದರೆ, ಒಂದು ಎನಿ ರೇಡಿಯಸ್ ತೊಗೊಂಡು ಈ ಥರ ಹಾಕ್ತೀವಿ. ಇದಾದಮೇಲೆ ಮೋರ್ ದ್ಯಾನ್ ಹಾಫ್ ತೊಗೋ. ಯಾವಾಗಲೂ ಅಷ್ಟೇ ಬೈಸೆಕ್ಟರ್ಸ್ನ ಡ್ರಾ ಮಾಡಬೇಕಾದ್ರೆ ಮೋರ್ ದ್ಯಾನ್ ಹಾಫ್ ತೊಗೊಂಡು ಒಂದು ಆರ್ಕ್ ಕಟ್ ಮಾಡ್ತೀವಿ. ಆ್ಯಂಡ್ ಫ್ರಮ್ ಹಿಯರ್ ಆಲ್ಸೋ ಮೋರ್ ದ್ಯಾನ್ ಹಾಫ್ ತೊಗೊಂಡು ಒಂದು ಆರ್ಕ್ನ ಕಟ್ ಮಾಡ್ತೀವಿ. ಸೊ ಇಲ್ಲೊಂದು ಪಾಯಿಂಟ್ ಸಿಕ್ತು, ಇಲ್ಲೊಂದು ಪಾಯಿಂಟ್ ಸಿಕ್ತು. ಈ ಎರಡೂ ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ನಮಗೆ ದಿಸ್ ವಿಲ್ ಇಂಡಿಕೇಟ್ 135 ಡಿಗ್ರಿ. ಸೊ ಇಲ್ಲಿ ಕಟ್ ಮಾಡಿದ್ರೆ ನಮಗೆ 45 ಡಿಗ್ರಿ ಲೈನ್ ಸಿಕ್ಕಿತ್ತು. ಬಟ್ ಇಲ್ಲಿ ಕಟ್ ಮಾಡಿರೋದ್ರಿಂದ ನಮಗೆ ಏನಾಗುತ್ತೆ? 135 ಡಿಗ್ರಿ ಆಗುತ್ತೆ. ಸೊ ಹೇಗೆ ನಾವು ಮಾಡಿರೋದು ಕರೆಕ್ಟ್ ಇದೆಯೋ ಇಲ್ಲ ಅಂತ ವೆರಿಫೈ ಮಾಡ್ತೀವಿ ಅಂದರೆ ಬೈ ಯೂಸಿಂಗ್ ಪ್ರೊಟ್ರಾಕ್ಟರ್. ಸೊ ಈ ಲೈನ್ ಏನು ಇಂಡಿಕೇಟ್ ಮಾಡ್ತಾ ಇದೆ ಚೆಕ್ ಮಾಡಿರಿ. ನೋಡಿರಿ, ಎಕ್ಸಾಕ್ಟ್ 135 ಡಿಗ್ರಿ ಇದೆ. ಫಸ್ಟು 90 ಡಿಗ್ರಿನ ಮಾಡಿ ಅದಾದಮೇಲೆ ಇದನ್ನ ಹಾಫಾಗಿ ಕಟ್ ಮಾಡಿದ್ರೆ ಇಟ್ ವಿಲ್ ಇಂಡಿಕೇಟ್ ಆ್ಯನ್ ಆ್ಯಂಗಲ್ 135 ಡಿಗ್ರಿ. ನೆಕ್ಸ್ಟ್ let's take 6th question. Draw an angle of measure 45 degree and bisect it. ಇಲ್ಲಿ ಏನು ಹೇಳ್ತಿದ್ದಾರೆ? ಆ್ಯಂಗಲ್ ಆಫ್ ಮೆಷರ್ 45 ಡಿಗ್ರಿ. ಡ್ರಾ ಆ್ಯನ್ ಆ್ಯಂಗಲ್ ಅಂದರೆ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಹೇಳಿಲ್ಲ. ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಹೇಳಿದರೆ ನಾವು ಈ ಕ್ವೆಶನಲ್ಲಿ ಏನು ಹೇಳಿದ್ರಲ್ಲ ಕನ್ಸ್ಟ್ರಕ್ಷನ್ ಅದನ್ನ ಫಾಲೋ ಮಾಡ್ತಿದ್ವಿ. ಡ್ರಾ ಆ್ಯನ್ ಆ್ಯಂಗಲ್ ಅಂದರೆ ಬೈ ಯೂಸಿಂಗ್ ಪ್ರೊಟ್ರಾಕ್ಟರ್. ಪ್ರೊಟ್ರಾಕ್ಟರ್ನ ಯೂಸ್ ಮಾಡಿ ಯಾವಾಗ ಡ್ರಾ ಮಾಡೋಕ್ಕೆ ಹೇಳಿದ್ದಾರೆ ಆವಾಗ ಡ್ರಾ ಮಾಡಬೇಕು. ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಹೇಳಿದರೆ ನೀವು ಕಂಪಾಸ್ ಆ್ಯಂಡ್ ರೂಲರ್ನ ಯೂಸ್ ಮಾಡಿನೇ ಕನ್ಸ್ಟ್ರಕ್ಟ್ ಮಾಡಬೇಕು. ಕೆಲವರು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಹೇಳಿದ್ರು ಡ್ರಾ ಮಾಡ್ತೀರಿ, ಆಗ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಹೇಳಿದಾಗ ನೀವು ಕನ್ಸ್ಟ್ರಕ್ಷನ್ನೇ ಮಾಡಬೇಕು. ಸೊ 6th ಕ್ವೆಶನಲ್ಲಿ ಏನು ಹೇಳಿದ್ದಾರೆ? ಡ್ರಾ ಆ್ಯನ್ ಆ್ಯಂಗಲ್ 45 ಡಿಗ್ರಿ. ಸೊ ಒಂದು ಲೈನ್ ಹಾಕ್ಕೊಳ್ತೀರಿ. ಬೈ ಯೂಸಿಂಗ್ ಪ್ರೊಟ್ರಾಕ್ಟರ್ ಮೆಷರ್ 45 ಡಿಗ್ರಿ. ಸೊ ಲೈನ್ ಮೇಲ್ಗಡೆ ಲೈನು, ಪಾಯಿಂಟ್ ಮೇಲ್ಗಡೆ ಪಾಯಿಂಟ್ ಇಟ್ಟು ಹಿಯರ್ ವಿಲ್ ಇಂಡಿಕೇಟ್ ದ 45 ಡಿಗ್ರಿ. ದಿಸ್ ಇಸ್ 45 ಡಿಗ್ರಿ. ಇದನ್ನ ಏನು ಮಾಡಬೇಕು ನಾವು? ಬೈಸೆಕ್ಟರ್ ಡ್ರಾ ಮಾಡಬೇಕು. ಸೊ ಬೈಸೆಕ್ಟರ್ ಡ್ರಾ ಮಾಡೋ ಪ್ರೊಸೀಜರ್ ಗೊತ್ತಿದೆ ಅಲ್ವಾ? ಸೊ ಟೇಕ್ ಎನಿ ರೇಡಿಯಸ್. ಸೊ ಈ ರೇಡಿಯಸ್ ತಗೊಳ್ತೀವಿ. ಅದಾದಮೇಲೆ ಮೋರ್ ದ್ಯಾನ್ ಹಾಫ್ ತಗೋಬೇಕು. ಈಸ್ ದಿಸ್ ಮೋರ್ ದ್ಯಾನ್ ಹಾಫ್? ಮೋರ್ ದ್ಯಾನ್ ಹಾಫ್ ಇದೆ. ಸೊ ಇಲ್ಲಿಂದ ಒಂದು ಆರ್ಕ್ ಕಟ್ ಮಾಡ್ತೀನಿ. ಅದಾದಮೇಲೆ ಈ ಪಾಯಿಂಟಿಂದ ಒಂದು ಆರ್ಕ್ನ ಕಟ್ ಮಾಡಿ. ಮೋರ್ ದ್ಯಾನ್ ಹಾಫ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಮೋರ್ ದ್ಯಾನ್ ಹಾಫ್ ತೊಗೊಂಡ್ಮೇಲೆ ಇಲ್ಲೊಂದು ಪಾಯಿಂಟ್ ಸಿಕ್ತಲ್ವಾ? ಸೊ ದಿಸ್ ವಿಲ್ ಇಂಡಿಕೇಟ್ ಅ ಬೈಸೆಕ್ಟರ್ ಆಫ್ 45 ಡಿಗ್ರಿ. ಸೊ 45 ಡಿಗ್ರಿ ಬೈಸೆಕ್ಟರ್. 45ನ ಹಾಫ್ ಮಾಡಿದ್ರೆ ನಮಗೆ 22.5 ಡಿಗ್ರಿ ಇರುತ್ತೆ. ಸೊ ಅದನ್ನು ಕೂಡ ವೆರಿಫೈ ಮಾಡಿ ನೋಡ್ಬೋದು ನೀವು. ನೋಡಿರಿ,
22 ಮತ್ತು 23 ನಡುವೆ ಎಕ್ಸಾಕ್ಟ್ ಮಿಡಲಲ್ಲಿ ಬರ್ತಾ ಇದೆ. ಇಟ್ ವಿಲ್ ಇಂಡಿಕೇಟ್ 22.5 ಡಿಗ್ರಿ. ನೆಕ್ಸ್ಟ್ 7th ಕ್ವೆಶನ್, ಡ್ರಾ ಆ್ಯನ್ ಆ್ಯಂಗಲ್ ಆಫ್ ಮೆಷರ್ 135 ಡಿಗ್ರಿ ಆ್ಯಂಡ್ ಬೈಸೆಕ್ಟ್ ಇಟ್. ಸೊ ಇಲ್ಲೂ ಅಷ್ಟೇ 135 ಡಿಗ್ರಿನ ನಾವೇನು ಮಾಡಬೇಕು, ಆ್ಯಂಗಲ್ನ ಡ್ರಾ ಮಾಡ್ಕೋಬೇಕು. ಅದಾದಮೇಲೆ ಬೈಸೆಕ್ಟರ್ನ ಡ್ರಾ ಮಾಡ್ತೀವಿ. ಸೊ 7th ಕ್ವೆಶನ್, ಡ್ರಾ ಆ್ಯನ್ ಆ್ಯಂಗಲ್ ಆಫ್ 135 ಡಿಗ್ರಿ ಅಂದರೆ ಫಸ್ಟ್ ಒಂದು ಲೈನ್ ಹಾಕ್ಕೊಳ್ತೀರಿ, ಅದಾದಮೇಲೆ ಒಂದು ಪಾಯಿಂಟ್ ಮಾರ್ಕ್ ಮಾಡ್ತೀರಿ. ಪಾಯಿಂಟ್ ಮಾರ್ಕ್ ಮಾಡ್ಕೊಂಡ್ಮೇಲೆ ಸೊ 0, 130 ಆ್ಯಂಡ್ 135 ಡಿಗ್ರಿ. ಸೊ 135 ಡಿಗ್ರಿ. ಸೊ bisect, you know how to bisect, right? So bisect ಅಂದರೆ take any radius, draw an arc. ಸೊ 2 ಪಾಯಿಂಟ್ ಸಿಗುತ್ತೆ. ಸೊ ಪಾಯಿಂಟ್ ಸಿಕ್ಕ ಮೇಲೆ ಟೇಕ್ ಮೋರ್ ದ್ಯಾನ್ ಹಾಫ್. ಸೊ ಮೋರ್ ದ್ಯಾನ್ ಹಾಫ್ ತೊಗೊಂಡು ಇಲ್ಲಿಂದ ಒಂದು ಆರ್ಕ್ನ ಕಟ್ ಮಾಡ್ತೀವಿ. ಫ್ರಮ್ ಹಿಯರ್ ಇಲ್ಲಿಂದ ಕೂಡ ಒಂದು ಆರ್ಕ್ನ ಕಟ್ ಮಾಡ್ತೀವಿ. ಸೊ ಇಲ್ಲಿ 2 ಆರ್ಕ್ನ ಕಟ್ ಮಾಡಿದ್ಮೇಲೆ ನಮಗೊಂದು ಪಾಯಿಂಟ್ ಸಿಕ್ತು. ಸೊ ಈ ಪಾಯಿಂಟ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಬೈಸೆಕ್ಟರ್. ಸೊ 135 ಡಿಗ್ರಿನ ಹಾಫ್ ಕಟ್ ಮಾಡಿದ್ರೆ ಎಷ್ಟು ಬರುತ್ತೋ ಸೊ ದ್ಯಾಟ್ ವಿಲ್ ಇಂಡಿಕೇಟ್ ಅ ಬೈಸೆಕ್ಟರ್. ಫಸ್ಟ್ 135 ಡಿಗ್ರಿನ ಡ್ರಾ ಮಾಡಿದ್ರಿ, ಅದಾದಮೇಲೆ ಅದಕ್ಕೆ ಬೈಸೆಕ್ಟರ್ನ ಡ್ರಾ ಮಾಡಿದ್ವಿ. ಸೊ ದಿಸ್ ಇಸ್ ಅ ಸೊಲ್ಯೂಷನ್ ಫಾರ್ 7th question. Let's take 8th question. Draw an angle of 70 degree. Make a copy of it by using only straight edge and compass. Draw an angle 70 degree ಅಂದರೆ 70 ಡಿಗ್ರಿ ಆ್ಯಂಗಲ್ನ ಡ್ರಾ ಮಾಡಬೇಕು ಆ್ಯಂಡ್ ಮೇಕ್ ಎ ಕಾಪಿ ಆಫ್ 70 ಡಿಗ್ರಿ. 70 ಡಿಗ್ರಿನ ಮತ್ತೆ ಕಾಪಿ ಮಾಡಬೇಕು. ಸೊ ಲೆಟ್ಸ್ ಡಿಸ್ಕಸ್ ಹೌ ಟು ಕಾಪಿ ಆಫ್ ಆ್ಯಂಡ್ ಡ್ರಾ ಎ ಕಾಪಿ ಆಫ್ ಆ್ಯನ್ ಆ್ಯಂಗಲ್. ಆಲ್ರೆಡಿ ಒಂದು ಎಕ್ಸಾಂಪಲ್ ತೋರಿಸಿದೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆ್ಯಂಗಲ್ನ ಕೊಟ್ಟಿದ್ದಾರೆ. ಸೊ ಫಸ್ಟು ಒಂದು ಲೈನ್ ಹಾಕ್ಕೊಳ್ತೀರಿ, ಅದಾದಮೇಲೆ ಒಂದು ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತೀರಿ. ಸೊ ಇದರಿಂದ ನಾವು 70 ಡಿಗ್ರಿನ ಮಾರ್ಕ್ ಮಾಡ್ಕೋಬೇಕು ಬೈ ಯೂಸಿಂಗ್ ಪ್ರೊಟ್ರಾಕ್ಟರ್. ಸೊ ದಿಸ್ ಇಸ್ 0, 10, 20, 30, 40, 50, 60, 70 ಡಿಗ್ರಿ. ದಿಸ್ ಇಸ್ 70 ಡಿಗ್ರಿ ಆ್ಯಂಡ್ ಮೇಕ್ ಎ ಕಾಪಿ ಆಫ್ ಇಟ್ ಅಂತ ಹೇಳ್ತಾರೆ. ಸೊ ಇದೇ ಆ್ಯಂಗಲ್ನ ನಾವು ಕಾಪಿ ಮಾಡಬೇಕು. ಹೆಂಗೆ ಕಾಪಿ ಮಾಡ್ತೀರಾ? ಡೈರೆಕ್ಟ್ ಪ್ರೊಟ್ರಾಕ್ಟರ್ನ ತೊಗೊಂಡು ಕಾಪಿ ಮಾಡಬಾರ್ದು. ಬೈ ಯೂಸಿಂಗ್ ಸ್ಟ್ರೇಟ್ ಎಡ್ಜ್ ಅಂದರೆ ಸ್ಕೇಲ್ ಆ್ಯಂಡ್ ಕಂಪಾಸ್ನ ಯೂಸ್ ಮಾಡಿ ಕಾಪಿ ಮಾಡ್ಕೋಬೇಕು. ಸೊ ಹಿಯರ್ ಇಸ್ ಟೇಕ್ ಕಂಪಾಸ್, ಟೇಕ್ ಫಿಕ್ಸ್ಡ್ ರೇಡಿಯಸ್. ಒಂದು ಫಿಕ್ಸ್ಡ್ ರೇಡಿಯಸ್ನ ತೊಗೊಂಡು 2 ಆರ್ಮ್ಸಿಗೆ ಟಚ್ ಆಗೋ ಥರ ಒಂದು ಆರ್ಕ್ನ ಕಟ್ ಮಾಡ್ತೀರಿ. ಸೊ ಇದೇ ಫಿಕ್ಸ್ಡ್ ಎಡ್ಜಿಂದ 2 ಆರ್ಮ್ಸಿಗೆ ಟಚ್ ಆಗೋ ಅಂತ ಒಂದು ಆರ್ಕ್ನ ಕಟ್ ಮಾಡ್ತೀವಿ. ಸೊ ದಿಸ್ ಇಸ್ ಹಿಯರ್. ಇದಾದಮೇಲೆ ಏನು ಮಾಡಿ, ಫಸ್ಟ್ ಒಂದು ಲೈನ್ ಹಾಕ್ಕೊಂಡ್ವಿ, ಇಲ್ಲಿ ಎಷ್ಟು ರೇಡಿಯಸ್ ತೊಗೊಂಡು ಆರ್ಕ್ನ ಕಟ್ ಮಾಡಿರ್ತೀವೋ ಅಷ್ಟೇ ರೇಡಿಯಸ್ ತೊಗೊಂಡು ಇಲ್ಲೂ ಆರ್ಕ್ನ ಕಟ್ ಮಾಡ್ತೀರಾ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ಸೊ ಈ ಎಡ್ಜಿಂದ ಈ ಎಡ್ಜಿಗೆ ಕಂಪಾಸ್ನ ಫಿಕ್ಸ್ ಮಾಡ್ಕೋಬೇಕು. ಸೊ ಈಗ ನೋಡಿ ಎಕ್ಸಾಕ್ಟ್ ಕಂಪಾಸ್ ಫಿಕ್ಸ್ ಆಗಿದೆ 2 ಎಡ್ಜಸ್ಸಿಗೆ. ಸೊ ಅಬ್ಸರ್ವ್ ಕೇರ್ಫುಲಿ, ಇದು ಈಕ್ವಲ್ ಎಡ್ಜಿಗೆ ಫಿಕ್ಸ್ ಆಯಿತು. 2 ಎಡ್ಜಿಗೆ ಫಿಕ್ಸ್ ಆದಮೇಲೆ ಈ ಪಾಯಿಂಟಿಂದ ತೊಗೊಂಡು ನೀವು ಒಂದು ಆರ್ಕ್ನ ಕಟ್ ಮಾಡ್ತೀರಾ. ಸೊ ಇಲ್ಲೊಂದು ಪಾಯಿಂಟ್ ಸಿಕ್ತು, ಇಲ್ಲೊಂದು ಪಾಯಿಂಟ್ ಇದೆ. ಈ 2 ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ದಿಸ್ ವಿಲ್ ಇಂಡಿಕೇಟ್ ಯು ಅ 70 ಡಿಗ್ರಿ. ಸೊ ಈಗ ನಮಗೆ ಆ್ಯಂಗಲ್ 70 ಡಿಗ್ರಿ ಕಾಪಿ ಆಯಿತು. ಸೊ by using protractor you can verify. See exact 70 degree ಇದೆ, ಹೌದಲ್ವಾ? ಸೊ ಇಲ್ಲೂ 70 ಡಿಗ್ರಿ ಇತ್ತು. ನಾವು ಬೈ ಯೂಸಿಂಗ್ ಕಂಪಾಸ್ ಆ್ಯಂಡ್ ಸ್ಕೇಲ್ನ ಯೂಸ್ ಮಾಡಿ ಡ್ರಾ ಮಾಡಿದಾಗ ಕೂಡ ನಮಗೆ 70 ಡಿಗ್ರಿ ಬರ್ತಾ ಇದೆ. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಇನ್ ದಿಸ್ ಲೆಸನ್, ದಟ್ ಈಸ್ ಡ್ರಾ ಆ್ಯನ್ ಆ್ಯಂಗಲ್ ಆಫ್ 45 ಡಿಗ್ರಿ, ಕಾಪಿ ಇಟ್ಸ್ ಸಪ್ಲಿಮೆಂಟರಿ ಆ್ಯಂಗಲ್. ಸೊ ಸಪ್ಲಿಮೆಂಟರಿ ಆ್ಯಂಗಲ್ ಅಂದರೆ ಏನು ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಟೇಕ್ 9th ಕ್ವೆಶನ್. ಫಸ್ಟು ಡ್ರಾ ಆ್ಯನ್ ಆ್ಯಂಗಲ್ 40 ಡಿಗ್ರಿ ಅಂತ ಹೇಳಿದ್ದಾರೆ. ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀರಿ, ಅದಾದಮೇಲೆ
40 ಡಿಗ್ರಿನ ಡ್ರಾ ಮಾಡ್ತೀರಾ. ಝೀರೋ 10 20 30 40. ಸೊ 40 ಡಿಗ್ರಿಗೆ ದಿಸ್ ಇಸ್ 40 ಡಿಗ್ರಿ. ಆ್ಯಂಡ್ ಕಾಪಿ ಮಾಡೋಕ್ಕೆ ಹೇಳಿದರೆ ನಾಟ್ 40 ಡಿಗ್ರಿನ ಕಾಪಿ ಮಾಡೋಕ್ಕೆ ಹೇಳಿಲ್ಲ, ಅದ್ರ ಸಪ್ಲಿಮೆಂಟರಿ ಆ್ಯಂಗಲ್ನ ಕಾಪಿ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ದಿಸ್ ಇಸ್ 40 ಡಿಗ್ರಿ. ಸೊ ಸಪ್ಲಿಮೆಂಟರಿ ಸಪ್ಲಿಮೆಂಟರಿ ಆ್ಯಂಗಲ್ ಅಂದರೆ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಸೊ ಟೋಟಲ್ ಯಾವಾಗಲೂ ನಮಗೆ ಸ್ಟ್ರೇಟ್ ಲೈನು 180 ಡಿಗ್ರಿ ಇರುತ್ತೆ, ಹೌದಲ್ವಾ? ಸ್ಟ್ರೇಟ್ ಆ್ಯಂಗಲು 180 ಡಿಗ್ರಿ ಇರುತ್ತೆ. ಸೊ ಇದು 40 ಡಿಗ್ರಿ ಇದೆ ಅಂದರೆ ರಿಮೈನಿಂಗ್ ಆ್ಯಂಗಲ್ ಎಷ್ಟಿರುತ್ತೆ ಅಂದರೆ 140 ಡಿಗ್ರಿ ಇರುತ್ತೆ. ಯಾಕೆ 140 ಡಿಗ್ರಿ ಇರುತ್ತೆ ಅಂದರೆ ಟೋಟಲ್ ಯಾವಾಗಲೂ 180 ಡಿಗ್ರಿ. ಸೊ ಇಲ್ಲಿ 140 ಹೆಂಗೆ ಬಂತು ಅಂದರೆ 140 ಪ್ಲಸ್ 40 ಸೇರಿದ್ರೆ 80 ಆಗುತ್ತೆ. ಸೊ ದಿಸ್ ಇಸ್ 40 ಡಿಗ್ರಿ, ದಿಸ್ ಇಸ್ 140 ಡಿಗ್ರಿ. ಡ್ರಾ ಎ ಕಾಪಿ ಆಫ್ ಸಪ್ಲಿಮೆಂಟರಿ ಆ್ಯಂಗಲ್. ಸಪ್ಲಿಮೆಂಟರಿ ಆ್ಯಂಗಲ್ ಅಂದರೆ 140 ಡಿಗ್ರಿನ ನಾವು ಕಾಪಿ ಮಾಡಬೇಕು. ಸೊ ನಾಟ್ 40 ಡಿಗ್ರಿನ ಕಾಪಿ ಮಾಡಬಾರ್ದು, 140 ಡಿಗ್ರಿನ ಕಾಪಿ ಮಾಡಬೇಕು. ಸೊ ಲೆಟ್ಸ್ ಡ್ರಾ ಎ ಸಪ್ಲಿಮೆಂಟರಿ ಆ್ಯಂಗಲ್. ಹೆಂಗೆ ಕಾಪಿ ಮಾಡೋದು? ಫಸ್ಟು ಟೇಕ್ ಎನಿ ರೇಡಿಯಸ್, ಒಂದು ಆರ್ಕ್ನ ಕಟ್ ಮಾಡ್ತೀನಿ. ಸೊ ಇಲ್ಲೂ ಅದೇ ಫಿಕ್ಸ್ಡ್ ರೇಡಿಯಸ್ಸಿಂದ ಒಂದು ಆರ್ಕ್ನ ಕಟ್ ಮಾಡ್ತೀವಿ. ಸೊ ಇಲ್ಲಿಂದ ರಿಮೆಂಬರ್, ಇಲ್ಲಿಂದ ಯಾಕೆಂದರೆ 140 ಡಿಗ್ರಿ ಡ್ರಾ ಮಾಡ್ತಿರೋದು ನಾವು. ಸೊ ಇಲ್ಲಿಗೆ ನೋಡ್ಕೊಳ್ತೀವಿ. ಸೊ ದಿಸ್ ಇಸ್ 140 ಡಿಗ್ರಿ. ಇಲ್ಲಿಂದ ತಗೊಳ್ತೀವಿ, ಒಂದು ಆರ್ಕ್ನ ಕಟ್ ಮಾಡ್ತೀವಿ. ಸಿ ಆರ್ಕ್ ಕರೆಕ್ಟಾಗಿ ಕಟ್ ಆಗಿಲ್ಲ, ಅದಕ್ಕೆ ಇನ್ನೊಂದು ಸಲ ತೊಗೊಂಡು ನೀಟಾಗಿ ಕಟ್ ಮಾಡಿಕೊಂಡೆ. ಐ ರಿಪೀಟ್, ಫಸ್ಟು ಫಿಕ್ಸ್ಡ್ ಡಿಸ್ಟೆನ್ಸಿಂದ ಇಲ್ಲೇನು ಆರ್ಕ್ ಕಟ್ ಮಾಡಿರ್ತೀವಿ ಅಲ್ವಾ, ಸೊ ಟೇಕ್ ಎನಿ ರೇಡಿಯಸ್ ಆ್ಯಂಡ್ ಕಟ್ ಆ್ಯನ್ ಆರ್ಕ್. ಅದೇ ಡಿಸ್ಟೆನ್ಸಿಂದ ಇಲ್ಲೊಂದು ಆರ್ಕ್ನ ಕಟ್ ಮಾಡಿಕೊಂಡೆ. ಅದಾದಮೇಲೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಇರೋ ಡಿಸ್ಟೆನ್ಸಿಗೆ ಕಂಪಾಸ್ನ ಫಿಕ್ಸ್ ಮಾಡಿಕೊಂಡು ಇಲ್ಲಿಂದ ಒಂದು ಆರ್ಕ್ನ ಕಟ್ ಮಾಡಿದ್ವಿ. ಸೊ ಈ ಎರಡು ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ಸಿಗೋ ಅಂಥ ಆ್ಯಂಗಲ್ ಏನಾಗಿರುತ್ತೆ? ಸಪ್ಲಿಮೆಂಟರಿ ಆ್ಯಂಗಲ್ ಆಫ್ 40 ಡಿಗ್ರಿ. ಸೊ ದಟ್ ವಿಲ್ ಇಂಡಿಕೇಟ್ 140 degree. So this will indicate 140 degree. Verify by using protractor. See here it is indicating 140 degree. Is this clear? So this is about how to construct an angle and how to draw a bisector and how to copy the angle. Thank you students.